ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಮನೆಯಿಂದು ಮಹಾಮನೆಯಾಯಿತು, ಗುರುಲಿಂಗ ಜಂಗಮಕ್ಕೆ ಶರಣಾದ ನಿಮ್ಮಿಂದ ಮನೆಯಿಂದು ಮಹಾಮನೆಯಾಯಿತು, ಮನೆಯಿಂದು ಮಹಾಮನೆಯಾಯಿತು. ಬಸವಾದಿ ಶರಣರ ನಡೆನುಡಿಯ ನಾಲಿಸಿ ಕಸಭರಿತ ಮನಸ್ಸಿಂದು ಹಸನಾಯಿತು. ಬಸವಾದಿ ಶರಣರ ನಡೆನುಡಿಯ ನಾಲಿಸಿ ಕಸಭರಿತ ಮನಸ್ಸಿಂದು ಹಸನಾಯಿತು. ಬೆಸಗೊಂಡ ಎಮ್ಮವರ ಶುಭ ಲಗ್ನವಾಗಿ, ಬೆಸಗೊಂಡ ಎಮ್ಮವರ ಶುಭ ಲಗ್ನವಾಗಿ, ಮನೆ ತುಂಬ ಮಂಗಳದ ಮಳೆಯಾಯಿತು, ಮನೆ ತುಂಬ ಮಂಗಳದ ಮಳೆಯಾಯಿತು. ಮನೆಯಿಂದು ಮಹಾಮನೆಯಾಯಿತು. ಶ್ರೀ ಗುರುವೇ ದೀಕ್ಷಾ ಗುರುವೇ ಶಿಕ್ಷಾ ಗುರುವೇ ರಕ್ಷಾ ಗುರುವೇ ಸರ್ವ ಶರಣಾದೆ ಬಸವ ಗುರುಲಿಂಗೇ. ವಿಶ್ವಗುರು ಮಹಾಮಾನವತಾವಾದಿ ಬಸವಣ್ಣನವರನ್ನು ಹೃದಯ ಮಂದಿರದಲ್ಲಿ ಸ್ಮರಿಸುತ್ತಾ, ಮಹಾಮಹಿಮರು, ಬಯಲು ಸಿದ್ಧರು, ಶೂನ್ಯಪೀಠಾಧ್ಯಕ್ಷರು ಆದಂತಹ ಲೋಕದೇವರು, ಚಿನ್ಮಯ ವಿಜ್ಞಾನಿ ಶಟಸ್ಥಲ ಚಕ್ರವರ್ತಿ ಚನ್ನಬಸವಣ್ಣನವರನ್ನು ಹೃದಯ ಮಂದಿರದಲ್ಲಿ ಸ್ಮರಿಸಿ ಸೇರಿರ್ತಕ್ಕಂಥ ಎಲ್ಲ ಸದ್ಭಕ್ತ ಬಂಧುಗಳೇ, ತಾಯಂದಿರೇ, ಮಕ್ಕಳೇ ಮತ್ತು ವಿಶೇಷವಾಗಿ ನಮ್ಮ ಈ ಕಾರ್ಯಕ್ರಮಕ್ಕೆ ಆಗಮಿಸಿರುವಂತಹ ನಮ್ಮ ಮಹಾಮನೆಯ ಟ್ರಸ್ಟಿ, ಜೊತೆಗೆ ನಿಮ್ಮೆಲ್ಲರ ಪ್ರೀತಿಯ ಮಾರುತಿ. ಅಂದ್ರೆ ಮಾರುತಿಗೂ ಮನಗುಂಡಿಗೂ ಬಹಳ ಸಂಬಂಧ. ಮನಗುಂಡಿ ಅಂತಾನೆ ಹೇಳ್ಬಿಡ್ತಾರ. ಅಷ್ಟರ ಮಟ್ಟಿಗೆ ಮನಗುಂಡಿ ಗ್ರಾಮದ ಮೇಲೆ ಪ್ರೀತಿ ಸಂಬಂಧ. ಜೊತೆಗೆ ವಿಶೇಷ ಅಂದ್ರೆ ದಾಸೋಹ ಜೀವಿ. ಮೊನ್ನೆ ನಮ್ಮ ಕಾರ್ಯಕ್ರಮಕ್ಕೆ ಈ ಏನು ಪ್ರವಚನ ಕಾರ್ಯಕ್ರಮದ ದಾಸೋಹಕ್ಕೆ 5,001 ರೂಪಾಯಿ ಪ್ರಕಟಿಸಿದ್ದಾರೆ. ಇವತ್ತು ಮೋಸ್ಟ್ಲಿ ಅದನ್ನು ಕೊಡೋಕ್ಕೆ ಬಂದಿರ್ಬೇಕು ಕಾಣಿಸ್ತದೆ. ಅಂದರೆ ಬರೋದೇ ಕಷ್ಟ, ಬಿಡು ಮಾಡ್ಕೊಳ್ಳೋದೇ ಕಷ್ಟ. ಅಂಥದ್ರಲ್ಲಿ ಬಂದು ನಮ್ಮ ಕಾರ್ಯಕ್ರಮಕ್ಕೆ 5,000 ರೂಪಾಯಿಗಳ 5,001 ದಾಸೋಹ ಮಾಡಿದ್ದಾರೆ. ಜೊತೆಗೆ ಇನ್ನೊಂದು ಬಹಳ ದೊಡ್ಡ ಸಾಧನೆ ಅಂದ್ರೆ ಏನು ಗೊತ್ತಾ, ನಿಮಗೆಲ್ಲ ಈ ಸಂದರ್ಭದಲ್ಲಿ ಗೊತ್ತಾಗಬೇಕು. ಅಂದ್ರೆ ಸಾಮಾನ್ಯವಾಗಿ ಮನುಷ್ಯನಿಗೆ ತನ್ನ ಊರು, ತನ್ನ ಮನೆ, ತನ್ನ ಜಾತಿ, ಈ ಅಭಿಮಾನ ಎಲ್ರಿಗೂ ಇರ್ತದೆ. ಯಾರ ಅಭಿಮಾನ ಇಲ್ಲದ ಇದ್ದೀರಾ? ಆದ್ರೆ ಮಾರುತಿಗೆ ತನ್ನ ಊರು, ತನ್ನ ಮನೆ, ತನ್ನ ಜಾತಿಗಿಂತ ಅವನಿಗೇನೋ ಒಂಥರ ಭಕ್ತಿ. ಮನಗುಂಡಿ ಮಹಾಮನೆ ಸ್ವಾಮಿಗಳಂದ್ರೆ ಬಹಳ ಪ್ರೀತಿ. ಬರೀ ಸ್ವಾಮಿಗಳಂದ್ರೆ ಮನಗುಂಡಿ ಮಹಾಮನೆ ಸ್ವಾಮಿಗಳ ಬಗ್ಗೆ ಅಷ್ಟೇ ಅಲ್ಲ, ಯಾರೇ ಗುರುಗಳ ಕಂಡ್ರು ಹಂಡೆ ಬಿಡಗಂತಕ್ಕೂ ಅನೇಕ ತಿಂಗಳು ಹೋಗಿದ್ದಾರೆ, ಅನೇಕ ವರ್ಷ ಹೋಗಿದ್ದಾರೆ. ಎಲ್ಲ ಗುರುಗಳ ಬಗ್ಗೆ ಪ್ರೀತಿ ಭಕ್ತಿಯನ್ನು ಬೆಳೆಸ್ಕೊಂಡಿದ್ದಾನೆ. ಜೊತೆಗೆ ತನ್ನ ಜೀವನದ ಸಮಯವನ್ನ
ಮಹಾಮನೆಯ ಅಭಿವೃದ್ಧಿಗಾಗಿ ಬಹಳಷ್ಟು ವಿನಿಯೋಗಿಸಿದ್ದಾರೆ. ನಿಮಗೆಲ್ಲ ಚೆನ್ನಾಗಿ ಪರಿಚಯ ಇದೆ ಈ ಊರಿನವ್ರಿಗೆ. ಏನು ಅಮಲಿಕೊಪ್ಪದ ಗುಡ್ಡದ ಹೊಲ ಅದು ಮಹಾಮನೆಗೆ ಮಾಡೋದಕ್ಕೆ ಅಂತ ಹೇಳಿ ಮಾರುತಿ ಕಷ್ಟಪಟ್ಟು ಇವಾಗಲೇ ಆ ಹೊಲ ಖರೀದಿನೂ ಆಯಿತು. 11 ಎಕರೆ 12 ಗುಂಟೆ ಶ್ರೀ ಗುರು ಬಸವ ಮಹಾಮನೆ ಆಸ್ತಿ ಆಯ್ತು ಇವಾಗ. ಅದೇ ಸುಮ್ಮನೆ ಏನೋ ದಾನಕ್ಕೆ ಅಥವಾ ಅನಧಿಕೃತವಾಗಿ ತಗೊಂಡಿರೋಂಥದ್ದಲ್ಲ, ಹಣ ಕೊಟ್ಟು ಖರೀದಿ ಮಾಡಿರ್ತಕ್ಕಂಥದ್ದು. ಈಗಾಗಲೇ ಅದು ಖಾತೆನೂ ಆಗಿ ಬಂದಿದೆ. ಹಣ ಖರ್ಚು ಮಾಡಿದಕ್ಕಿಂತ ಹೆಚ್ಚಾಗಿ ಮಾರುತಿ ಸಮಯ ಕೊಟ್ಟಿದ್ದು ಬಹಳ ದೊಡ್ಡದಾಯ್ತು. ಯಾಕಂದರೆ ಸುಮಾರು 4 ವರ್ಷ ಹೋರಾಟ ಅದರದ್ದು. ಯಾಕಂದರೆ ಅಷ್ಟು ನಿಮಗೆಲ್ಲ ಗೊತ್ತಿದೆ, 30 ವರ್ಷದಿಂದ ಅದು ಉಳುಮೆನೇ ಆಗಿರಲಿಲ್ಲ. ಇವಾಗ ನೀವು ನೋಡಂಗೆ ಮಾಡಿದ್ದೀವಿ, ಹುರುಳಿ ಬೆಳೀತಾ ಇದ್ವಿ. ಆ ಹುರುಳಿನೇ ಬಂದವರಿಗೆಲ್ಲ ಪ್ರಸಾದ ಕೊಡ್ತಿರ್ತೀವಲ್ಲ, ಹಣ್ಣು ತರಕಾರಿ ಬದಲು ಸನ್ಮಾನಕ್ಕೂ ಕೂಡ ಹುರುಳಿನೇ ಕೊಡ್ತಾ ಇದ್ದೀವಿ, ಗೊತ್ತಿದೆ ನಿಮಗೆಲ್ಲ. ಅಂದರೆ ಈ ರೀತಿ ಈಗ ಅದು ಸುಮ್ಮನೆ ಅದು ಪರದೇಶಿ ಆಗಿ ಹೋಗ್ಬಿಡ್ತಾ ಇತ್ತು. ಆ ಸರ್ಕಾರ ಬೇರೆ ಕೂತ್ಬಿಟ್ಟಿತ್ತು. ಅದೆಲ್ಲ ಖುಲ್ಲ ಮಾಡಿಸಿ ತಾನು ಸ್ವತಃ ಕೈಯಿಂದ ಖರ್ಚು ಮಾಡಿ, ಹಣ ಖರ್ಚು ಮಾಡೋದು ಯಾರು ಬೇಕಾದ್ರೂ ಮಾಡ್ಬೋದು, ಯಾರು ಬೇಕಾದ್ರೂ ಹಣ ಕೊಡ್ಬೋದು. 4 ವರ್ಷ ತನ್ನ ಎಲ್ಲ ಇತರೆ ಕೆಲಸಗಳು, ಅವ್ರ ಕೆಲಸ ಭಾಳ ಇರ್ತಾವೆ. ರಿಯಲ್ ಎಸ್ಟೇಟ್ ಬಿಸ್ನೆಸ್ಸು, ಮನೆದು, ಅದು ಇದು, ಮತ್ತು ದೊಡ್ಡ ಗಾರ್ಡನ್ ನಡೆಸ್ಬೇಕಲ್ಲ. ಅದರ ನಡುವೆ ಅದಕ್ಕಿಂತ ಹೆಚ್ಚಾಗಿ ಮಹಾಮನೆಗೆ ಗಮನವನ್ನು ಕೊಟ್ಟು ಆ ಒಂದು ಆಸ್ತಿಯನ್ನು ಮಹಾಮನೆಯ ಉತ್ತಾರಕ್ಕೆ, ಅಂದರೆ ಸ್ವಾಮೀಜಿ ಹೆಸರಿಗೆ ಆದರೂ ಕೂಡ ಅದು ಮಹಾಮನೆಗೆ ಆದಂಗೆನೆ. ಹೀಗೆ ಆ ಒಂದು ಅಂದರೆ ಮುಂದೆ ಅದನ್ನು ಉಳಿಯುವಂಥ ಒಂದು ತಪೋವನ ಅನ್ನಾಗಿ ಮಾಡ್ಬೇಕಂತ ಮಾಡಿದ್ವಿ. ಅಕ್ಕನಾಗಮ್ಮ ತಪೋವನ ಅಂತ ಮಾಡ್ಬೇಕಂತ ಮಾಡಿದ್ವಿ. ಅಲ್ಲಿ ಕೇವಲ ಹಣ್ಣಿನ ಗಿಡಗಳು, ಗೋಶಾಲೆ, ಸಾಧಕರು ಧ್ಯಾನ ಮಾಡ್ತೀವಿ, ನಾವು ಏಕಾಂತ ವಾಸ ಮಾಡಬೇಕು ಅಂತ ಅಪೇಕ್ಷೆ ಪಡ್ತಕ್ಕಂಥವ್ರಿಗೆ ಅಲ್ಲಿ ಒಂದು ವ್ಯವಸ್ಥೆ ಮಾಡಬೇಕು. ಅದೇನು ಹಣಕ್ಕಾಗಿ ಮಾರಬೇಕು ಅಂತ ತಗೊಂಡಿರೋಂಥದ್ದಲ್ಲ, ಇಷ್ಟೆಲ್ಲ ಸಾಹಸ ಮಾಡಿರುವಂಥದ್ದಲ್ಲ. ಅದೊಂದು ದೈವಿ ತಾಣವಾಗಿ, ದೇವರ ಜಾಗವಾಗಿ ಉಳಿಬೇಕು ಅನ್ನೋ ಕಾರಣಕ್ಕಾಗಿ ಇಷ್ಟು ಹೋರಾಟ ಮಾಡಿದ್ದಾರೆ. ಅದಕ್ಕೆ ನಿಮ್ಮೆಲ್ಲರ ಪರವಾಗಿ ನಾವು ಮಾರುತಿಯವರಿಗೆ ಅಭಿನಂದನೆಗಳನ್ನು ಹೇಳೋಣ. ಜೊತೆಗೆ ಅವರಿಗೆ ದೇವರು ಆಯುರ, ಆರೋಗ್ಯ, ಸಕಲ ಸಂಪತ್ತು, ಶಕ್ತಿಯನ್ನು ಕೊಟ್ಟು ಕಾಪಾಡಲಿ ಅಂತ ತಿಳ್ಕೊಂಡು ಹಾರೈಸಿ ಇವತ್ತಿನ ಪ್ರವಚನಕ್ಕೆ ನಾವು ಪ್ರವೇಶ ಮಾಡೋಣ. ಈಗಾಗಲೇ ಮಹಾದೇವಿ ಅಕ್ಕ ಮಹಾಮನೆಯಿಂದ ಬೀಳ್ಕೊಂಡಿದ್ದಾರೆ. ಮನಸ್ಸಿಲ್ಲದ ಮನಸ್ಸಿನಲ್ಲಿ ಶರಣರು ಬೀಳ್ಕೊಟ್ಟಿದ್ದಾರೆ. ಮಹಾದೇವಿ ಅಕ್ಕನು ಬೀಳ್ಕೊಂಡು ಹೊರಟಿದ್ದಾರೆ. ಸಂಚಾರ ಮಾಡ್ತಾ 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 ಅನೇಕ ಊರುಗಳನ್ನು ದಾಟಿ ಬರ್ತಾರೆ. ಒಂದು ಊರು, ಮುತ್ತೂರು ಅನ್ನುವಂಥ ಒಂದು ಊರಿಗೆ ಬರ್ತಾರೆ. ಆ ಊರಿನಲ್ಲಿ ಒಬ್ಬರು ಭಕ್ತಿವಂತರಾದಂತಹ ಮಲ್ಲಪ್ಪ ಗೌಡರು ಅಂತ ಹೇಳಿ ಒಬ್ಬರು ಭಕ್ತಿ ಜೀವಿ, ಅವರು ಮಹಾದೇವಿ ಅಕ್ಕ ಬಂದಂತಹ ಸುದ್ದಿಯನ್ನು ಕೇಳಿ ಹೋಗಿ ಮಹಾದೇವಿ ಅಕ್ಕನಿಗೆ ಸಾಷ್ಟಾಂಗ ಬೆರಗಿ ಅವರೂರಲ್ಲಿ ಧರ್ಮ ಬೋಧೆ ಮಾಡಲಿಕ್ಕೆ ಅಂತೇಳಿ ವ್ಯವಸ್ಥೆ ಮಾಡ್ತಾರೆ. 1 ದಿವಸ 2 ದಿವಸ ಧರ್ಮ ಬೋಧೆ ಆದಮೇಲೆ ಹೊರಡ್ತಾರೆ. ಮಹಾದೇವಿ ಅಕ್ಕ ಜೊತೆಗೆ ಜಂಗಮರೆಲ್ಲ ಹೊರಟಿದ್ದಾರೆ. ಮಲ್ಲಪ್ಪ ಗೌಡರು ಹೇಳ್ತಾರೆ, ಬೇಡ ತಾಯಿ, ತಾವು ಇನ್ನೂ 2 ದಿವಸ ಇದ್ದು ನಮಗೆ ಧರ್ಮ ಬೋಧೆ ಮಾಡಬೇಕು. ಅದು ಅಲ್ಲದೆ ನಮ್ಮ ಮನೆಯಲ್ಲಿ ಒಂದು ವಿಶೇಷವಾದಂತಹ ಪೂಜೆಯನ್ನು ಏರ್ಪಡಿಸಿದ್ದೀವಿ. ತಾಪಸಿಗಳು, ಒಬ್ಬರು ಬಹಳ ದೊಡ್ಡ ತಪಸ್ವಿಗಳು, ಇಷ್ಟಲಿಂಗ ಪೂಜೆ ಮಾಡಿಕೊಳ್ಳೋದಕ್ಕೋಸ್ಕರವಾಗಿ, ಇಷ್ಟಲಿಂಗ ಪೂಜೆಯನ್ನು ನೆರವೇರಿಸೋದಕ್ಕಾಗಿ ನಮ್ಮ ಮನೆಗೆ ಬರ್ತಾ ಇದ್ದಾರೆ. ಆ ಪೂಜೆಗೆ ತಾವು ಉಪಸ್ಥಿತರಿದ್ದು ನಮಗೆ ಆಶೀರ್ವಾದ ಮಾಡಬೇಕು, ಇರಬೇಕು ತಾಯಿ ಅಂತ ಕೇಳಿಕೊಂಡಾಗ ಮಹಾದೇವಿ ಅಕ್ಕನಿಗೆ ಸಂತೋಷ ಆಗುತ್ತೆ. ಜೊತೆಗೆ ತಪಸ್ವಿಗಳನ್ನು ಭೇಟಿ ಆಗಬೇಕು ಅನ್ನೋ ಅಪೇಕ್ಷೆ ಕೂಡ ಉಂಟಾಗುತ್ತೆ. ಗೌಡ್ರು ಹೇಳ್ತಾ ಇದ್ದಾರೆ ತಪಸ್ವಿಗಳು ಅಂತೇಳಿ, ಆದ್ದರಿಂದ ತಪಸ್ವಿಗಳ ದರ್ಶನ ಮಾಡಿಕೊಂಡೇ ಹೋಗೋಣ. ಒಬ್ಬ ತಪಸ್ವಿಗೆ ಇನ್ನೊಬ್ಬ ತಪಸ್ವಿಯನ್ನು ನೋಡೋದು ಸಂತೋಷದ ವಿಷಯ. ಆದ್ದರಿಂದ ತಪಸ್ವಿಗಳನ್ನು ನೋಡಿಕೊಂಡೇ ಹೋಗೋಣ ಅಂತೇಳಿ ಅಲ್ಲಿ ಉಳ್ಕೊಳ್ತಾರೆ. ಸರಿ, ತಾಪಸಿಗಳು ನಾಳೆ ಬರ್ತಾರೆ ಅಂತಂದರೆ ಇವತ್ತು ರಾತ್ರಿನೇ ಕುದುರೆಗಳ ಮೇಲೆ
ಬಂಗಾರದ ಬೆಳ್ಳಿಯ ಸಾಮಾನುಗಳೆಲ್ಲ ಬರ್ತವೆ, ಪೂಜಾ ಸಾಮಾನುಗಳು. ಅವರು ರಾಜಗುರುಗಳೇ ಇರಬೇಕು. ಆ ಕುದುರೆಗಳನ್ನು ಕಾಯಲಿಕ್ಕೆ ಏನು ಕುದುರೆಗಳನ್ನು ಸಾಮಾನು ತರ್ತಾರಲ್ಲ ಅವ್ರನ್ನೆಲ್ಲ ಕಾಯೋದಕ್ಕೆ ಭಟರು ಅಂದರೆ ಸೈನಿಕರು ಬರ್ತಾರೆ. ಪೂರ ಗೌಡರ ಒಂದು ಮನೆಯನ್ನೇ ಖಾಲಿ ಮಾಡಿ ಅವರ ಪೂಜೆಗಾಗಿ ಬಿಡ್ತಾರೆ. ಶಿಷ್ಯರು ಸಿದ್ಧತೆ ಮಾಡೋಕ್ಕೆ ಶುರು ಮಾಡ್ತಾರೆ. ಅದನ್ನೆಲ್ಲ ನಡುಮನೆ ಏನು ಪೂಜೆಗೆ ಜಾಗ ಆ ಮನೆಯೆಲ್ಲ ತಿಕ್ಕಿ ತೊಳೆದು, ಆಮೇಲೆ ಪೂಜಾ ಸಾಮಾನುಗಳನ್ನೆಲ್ಲ ತೊಳೆದು ನೀರನ್ನೆಲ್ಲ ತುಂಬಿಸಿ, ಅದು ಇದನ್ನೆಲ್ಲ ಮಾಡಬೇಕಾದ್ರೆ ಒದ್ದೆ ಮಡಿಲೇ ಮಾಡಬೇಕು. ನಾವು ಚಿಕ್ಕವರಿದ್ದಾಗಲೂ ಕೇಳಿದ್ವಿ, ಒದ್ದೆ ಮಡಿ ಅಂದರೆ ಅದು ನೀರು ಪತ 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 ತೊಯ್ದಿರ್ಬೇಕು ಮತ್ತು ನೀರು ಇಳಿತಿರ್ಬೇಕು, ಅದು ಒದ್ದೆ ಮಡಿ ಅಂತ ಹೇಳೋದು. ಮಹಾದೇವಕ್ಕನಿಗನ್ಸುತ್ತೆ ಎಂಥ ಆಡಂಬರದಪ್ಪ ಇದು ನಮ್ಮ ಗುರುಗಳು ತೋರಿಸಿದ ಮಾರ್ಗವೇ ಆಗಲಿ, ಏನಿದೆಯೋ ಇಚ್ಛೆ ಪರಮಾತ್ಮನ ಇಚ್ಛೆ ನೋಡೋಣ ಅಂತ ಹೇಳಿ ಹಾಗೆ ಇರ್ತಾರೆ. ಗುರುಗಳು ಬರುವ ಮಧ್ಯಾಹ್ನದ ಸಮಯ ಅಥವಾ ಬೆಳಗ್ಗೆ ಸಮಯ, ಅದರ ಹಿಂದಿನ ರಾತ್ರಿ ಇನ್ನು ಸೂರ್ಯ ಮುಳುಗಿರಲಿಲ್ಲ, ಮುಳುಗ ಸಂದರ್ಭ. ಬಾವಿಯಲ್ಲಿ ನೀರು ಸೇರ್ತಾ ಇದ್ದಾನೆ ಒಬ್ಬ, ಅವ್ನು 2 ಜನ 3 ಜನ ಸೇರ್ಕೊಂಡು ನೀರು ಸೇರ್ತಾ ಇದ್ದಾನೆ. ಮಹಾದೇವಕ್ಕ ದೂರದಲ್ಲಿ ಕೂತು ವಚನಾಧ್ಯಯನದಲ್ಲಿ ತಲ್ಲೀನಾಗಿದ್ದಾರೆ. ಮಾತಾಡ್ಕೊಂತಿದ್ದಾನು, ಏನಯ್ಯ ಯಾರದಾದ್ರೂ ಮನೆಗೆ ಪೂಜೆ ಅಂತ ಆದರೆ ನನ್ನ ರಟ್ಟೆಗಳು ಬಿದ್ದು ಹೋಗ್ತವೆ, ನೀರು ಸೇದಿ ಸೇದಿ ಸೇದಿ. ಗೊತ್ತಾಯ್ತಲ್ವ? ನೀವೆಲ್ಲ ಒಂದು 30-40 ವರ್ಷ ಅಥವಾ 50 ವರ್ಷ ಹಿಂದಕ್ಕೆ, 40 ವರ್ಷ ಹಿಂದಕ್ಕೆ ಹೋದ್ರೆ ಸಾಕು, ಸೇದೋ ಬಾವಿ ಅಂತ ಇರ್ತಿದ್ದು. ಈಗ ಯಾರು ಬಾವಿಲಿ ಸೇದಂಗಿಲ್ಲ ಅಲ್ವಾ? ಬೇಕಾದ್ರೆ 2 ದಿವಸ ನೀರಿಗಿದ್ರು ಚಿಂತೆ ಇಲ್ಲ. ಪಂಚಾಯಿತಿಯವ್ರಿಗೆ, ತಾಲೂಕ್ ಪಂಚಾಯಿತಿಯವ್ರಿಗೆ, ಜಿಲ್ಲಾ ಪಂಚಾಯಿತಿಯವ್ರಿಗೆ, ಕಡೆಗೆ ಮಾರುತಿ ಮನೆಯವರಂಥವ್ರಿಗೆ ಎಲ್ರಿಗೂ ಶಾಪ ಹಾಕ್ತಾ, ಶಾಸಕರಿಗೆ ಸಚಿವರಿಗೆಲ್ಲ ಶಾಪ ಹಾಕ್ತಾ ಕಾಯ್ತಿರೋ ಹೊರತು ಬಾವಿ ಅಂತೂ ಯಾರು ಸ್ವಚ್ಛ ಮಾಡಂಗಿಲ್ಲ. ಬಾವಿ ಬಳಿಯೋದು ಅಂತ ಬೆಳಿತಿದ್ರು ಅವಾಗ. ಬಾವಿ ಬೇಸಿಗೆನಲ್ಲಿ ನೀರು ಕಡಿಮೆ ಆದಾಗ ಅದರಲ್ಲಿ ಇರ್ತಕ್ಕಂಥ ಹುಳು ಮತ್ತು ಧೂಳು ಆಮೇಲೆ ಕಸ ಏನಾದ್ರು ಬಿದ್ದಿದ್ರೆ ಎಲ್ಲ ಬೆಳೆದು ಸ್ವಚ್ಛ ಮಾಡ್ತಿದ್ರು, ಮಳೆಗಾಲಕ್ಕೆ ಸಿದ್ಧತೆ ಮಾಡ್ತಿದ್ರು. ಅಲ್ಲಿ ಸೇದುವ ಕಾಲ 12ನೇ ಶತಮಾನ, 40-50 ವರ್ಷದಿಂದಲೇ ನೀರು ಸೇರ್ತಿದ್ರು. ಅಂದರೆ 12ನೇ ಶತಮಾನದಲ್ಲಿ ಅನಿವಾರ್ಯ. ಅವಾಗ ಎಲೆಕ್ಟ್ರಿಸಿಟಿ, ಕರೆಂಟಿನ ಕಲ್ಪನೆ ಇಲ್ಲ. ಅವನು ಹೇಳ್ತಾ ಇದ್ದಾನೆ, ಏನೇ ಒದ್ದೆ ಮಡಿ ಉಟ್ಕೊಂಡು ಈ ಚಳಿಯಲ್ಲಿ ನಾವು ಕೆಲಸ ಮಾಡಬೇಕು, ಮತ್ತು ಇನ್ನೇನಪ್ಪ, ಮತ್ತು ಸಂಬಳಕ್ಕಾಗಿ ಮಾಡಬೇಕಲ್ಲ. ಇಲ್ಲ ಅಂತಂದ್ರೆ ಸಂಬಳ ಸಿಗುತ್ತಾ, ಹೆಂಡತಿ ಮಕ್ಕಳ ಜೀವನ ನಡೆಯುತ್ತಾ, ಸೇದು ಸುಮ್ಮನೆ ಅಂತ ಇನ್ನೊಬ್ಬ ಅಂತಾನೆ. ಮಹಾದೇವಕ್ಕೆ ಅಂತಾನೆ. ಹಾಗಾದ್ರೆ ಪೂಜೆ ಅಂದರೆ ಇದೇನಾ? ಇನ್ನೊಬ್ಬರಿಗೆ ಹಿಂಸೆ ಕೊಟ್ಟು ಮಾಡಿಸ್ತಕ್ಕಂತಹದ್ದೇ ಪೂಜೆನಾ ಅಂತ ತಿಳ್ಕೊಂಡು ಮಹಾದೇವಕ್ಕ ವಿಮರ್ಶಾ ಪ್ರಜ್ಞೆಯಿಂದ ಮತ್ತಿನ್ನೇನು ಮಾತಾಡಕ್ಕೆ ಬರಲ್ಲ, ಸುಮ್ಮನೆ ಕೂತಿದ್ದಾರೆ. ಗುರುಗಳು ಬರುವ ಸಮಯ ಆಯಿತು. ಬೆಳಗ್ಗೆ ಅಡ್ಡಪಲ್ಲಕ್ಕಿಯ ಮೇಲೆ ಗುರುಗಳ ಸ್ವಾಗತ. ಅಡ್ಡಪಲ್ಲಕ್ಕಿಯ ಮೇಲೆ 4-6 ಜನ ಹೊತ್ಕೊಂಡು ಬಾಜಾ ಭಜಂತ್ರಿಗಳನ್ನೆಲ್ಲ ತಗೊಂಡು ಕರ್ಕೊಂಡು ಬಂದರು. ಆಮೇಲೆ ಗುರುಗಳು ಸ್ನಾನ ಮಾಡಿದರು, ಪೂಜೆಗೆ ಶುರುವಾಯಿತು. ಅದು ಏನು ಮಹಾಪೂಜೆ, 101 ಕೊಡದ ಅಭಿಷೇಕ. ಯಾವುದಕ್ಕೆ? ಲಿಂಗಕ್ಕೆ, ಇಷ್ಟಲಿಂಗಕ್ಕೆ 101 ಕೊಡದ ಅಭಿಷೇಕ ಅಂತ ಇಟ್ಟಿದ್ರು ಪೂಜೆ ಹೆಸರು. ಅದು ಹೇಗಪ್ಪ ಅಂತಂದ್ರೆ, ಆ ಲಿಂಗವನ್ನ ತೆಗೆದು ಹರಿವಾಣದಾಗ ಇಟ್ಬಿಡ್ತಾರೆ. ಹರಿವಾಣ ಅಂದ್ರೆ ಗೊತ್ತದು, ಭರಾತ್ ಅಂತಿರಲ್ಲ, ಭರಾತ್. ಭರಾತಲ್ಲಿ ಇಟ್ಬಿಟ್ಟು ಇವರು ಸೂತ್ರ ಹಿಡ್ಕೊಂಡು ಕುತ್ಕೊಂತಾರೆ. ಆ ನೀರು ಹರಿವಾಣದಿಂದ ಆಚೆ ಹೋಗ್ಲಿಕ್ಕೆ ವ್ಯವಸ್ಥೆ ಮಾಡಿರ್ತಾರೆ. ಬರೋದು 11 ವರಹಗಳ ದುಡ್ಡು ಸಲ್ಸೋದು. 11 ವರಹ ಅಂದ್ರೆ ಇವತ್ತಿನ ಕಾಲಕ್ಕೆ ಒಂದು 11,000 ಅಂತ ಇಟ್ಕೊಳ್ಳಿ. ಆಗಿನ ಕಾಲದ 11 ವರಹ ಅಂದ್ರೆ ಈಗ 11,000. 11,000 ದುಡ್ಡನ್ನ ಕೊಡೋದು, ಅಲ್ಲಿ ಪಾರಪತ್ರಿಗಾರ ಹತ್ರ ಬರ್ಸೋದು. ಅವರು ಒಪ್ಪಿಗೆ ಕೊಟ್ಟ ಮೇಲೆ ಇವ್ರು ಕೊಡ ತಗೊಂಡಾಗ ಆ ಲಿಂಗಕ್ಕೆ ಸುರಿತಿದ್ರು 80 ಕೊಡ ಆಯಿತು, 81 ಕೊಡ ಆಯಿತು. ಮುಂದೆ ಸುರಿಯೋರು ಯಾರು ಇಲ್ಲ.
ದುಡ್ಡು ಕೊಟ್ಟವ್ರಿಗೆ ಮಾತ್ರ ಅಭಿಷೇಕ ಮಾಡಕ್ಕೆ ಅವಕಾಶ, ದುಡ್ಡು ಕೊಡೋದೇ ಇಲ್ಲ. ಆ ಸ್ವಾಮಿಗಳು ಕೂತಿದ್ರಲ್ಲ, ಅವರು ಆ ತಣ್ಣ ನೀರಿನ ನಡುವೆ ಇದ್ರು ಕೂಡ ಅವ್ರ ಮತ್ತೆ ಸುತ್ತ ನೀರು ಹರ್ಕೊಂಡು ಹೋಗ್ತಿತ್ತು, ಅವ್ರ ಮೇಲೂ ನೀರು ಬೀಳ್ತಿತ್ತು, ಮತ್ತೆ ಹಿಂಗದ ಮೇಲೂ ಬೀಳ್ತಿತ್ತು. ಅಷ್ಟೆಲ್ಲ ತಂಪು ಬೀಳ್ತಾ ಇದ್ರು, ಅವ್ರು ಮಾತ್ರ ಉರಿಯೋಕೆ ಶುರು ಆಯ್ತು. ಕೆಂಡದಂತೆ ಕೋಪ ಬಂದ್ಬಿಡ್ತು. ಯಾಕೆಂದ್ರೆ ಇನ್ನು 20 ಕೊಡ ಸುರಿಯೋರು ಯಾರಿಲ್ಲ, 101 ಕೊಡ ನೇಮ ತಪ್ಪಬಾರದು, ಲಿಂಗೈನ ಶಾಪ ತಟ್ಟುತ್ತೆ. ಗುರುಗಳ ಶಿಷ್ಯರು ಕರೆದ್ರು, ಗೌಡ್ರು ಮಲ್ಲಪ್ಪ ಗೌಡ್ರನ್ನ ಕರೆದ್ರು. ಏನ್ರಿ ಗೌಡ್ರೆ, ಯಾಕ್ರಿ ಇಂಥ ಕೆಲಸ ಮಾಡಿದ್ರಿ? ನಿಮ್ಮ ಕೈಲಿ ಆಗದೆ ಇದ್ಮೇಲೆ ಇಂಥ ವ್ರತವನ್ನ ನೇಮವನ್ನು ಯಾಕೆ ಹಿಡಿಬೇಕು? ಬಸವಣ್ಣವ್ರು ಹೇಳ್ತಾರೆ, ಗೊತ್ತೈತಿ ನಿಮ್ಗೆ? ಇದ್ದುದ ವಂಚನೆ ಮಾಡದಿದ್ದಡೆ ನೇಮ, ನಡೆದು ತಪ್ಪದಿದ್ದಡೆ ನೇಮ, ನುಡಿದು ಹುಸಿಯದಿದ್ದಡೆ ನೇಮ. ನಮ್ಮ ಕೂಡಲ ಸಂಗನ ಶರಣರು ಬಂದರೆ ಒಡೆಯನಿಗೆ ಒಡೆಯನು ಒಡವೆಯನ್ನು ಒಪ್ಪಿಸುವುದೇ ನೇಮ ಅಂತ ಹೇಳ್ತೇವೆ ನಾವು. ಬಸವಣ್ಣವ್ರು ವಚನದೊಡನೆ ಹೇಳ್ತಿದ್ದಾರೆ. ಮಹಾದೇವಕ್ಕನಿಗೆ ನೋಡಿ ಹೊಟ್ಟೆಲ್ ಖಾರ ಕಲಿಸ್ದಂಗೆ ಆಯ್ತು. ಅಂದ್ರೆ ಬಸವಣ್ಣವ್ರ ವಚನನೇ ಎಷ್ಟು ದುರುಪಯೋಗ ಮಾಡ್ಕೊಂತಾರಲ್ಲಪ್ಪ. ಆವಾಗ ಗೌಡ ಹೇಳ್ತಾರೆ, ಇಲ್ಲಪ್ಪ, ನಮ್ಮ ಕಡೆಯಿಂದ ನಮ್ಮ ಮಾತು ಕೇಳೋರೆಲ್ಲ ಎರೆದಿದ್ದಾಯ್ತು. ಮನೇಲಿ ಇನ್ನೂ ಒಂದು 10-20 ಜನ ಇದ್ದಾರೆ ಊರಲ್ಲಿ, ಅವ್ರಿಗೆ ಎರೆಯೋ ಶಕ್ತಿ ಇದೆ ದುಡ್ಡು ಕೊಟ್ಟು. ಆದ್ರೆ ಅವ್ರು ಬಸವಣ್ಣಪ್ಪನ ಭಕ್ತರು ಅವರು ಇಂಥ ಆಡಂಬರದ ಇದನ್ನೆಲ್ಲ ಆಡಂಬರದ ಪೂಜೆ ಅಂತ ಕರೀತಾರೆ ಅವರು. ಆದ್ರಿಂದ ಅವ್ರು ಒಪ್ಪಲ್ಲ. ಏನ್ ಮಾಡೋದು ಹೇಳ್ರಿ? ನೋಡ್ರಿ, ಹಿಂಗಾದ್ರೂ ಗುರುಗಳ ಶಾಪಕ್ಕೆ ಈಡಾಗ್ತೀರ ನೀವು. ನೋಡ್ರಿ, 81 ಕೊಡ ಎರೆಸಿದಾರೆ ಅನ್ನೋದು ಮುಖ್ಯ ಆಗಲಿಲ್ಲ, 20 ಕೊಡ ಎರಿಲಿಲ್ಲ ಅಂದ್ರೆ ಅಷ್ಟು ಹಣ ಬರಲಿಲ್ಲ ಅನ್ನೋದೇ ಮುಖ್ಯ ಆಯ್ತು. ಗುರುಗಳ ಶಾಪ ಕೊಡ್ತಾರೆ ಅಂತ ಅನಿಸಿದ್ರು. ಇಲ್ಲ, ಈಗ ನಾವು ಪರಿಹಾರ ಹೇಳ್ರಿ. ಗೌಡರು ಕೇಳ್ತಾರೆ ಭಯಭೀತರಾಗಿ, ಮಹಾದೇವಕ್ಕೆ ತುಂಬಾ ನೋವಾಗ್ತಾ ಇದೆ, ಏನು ಮಾತಾಡಂಗಿಲ್ಲ, ಸುಮ್ಮನೆ ದೂರದಲ್ಲೇ ಕೂತ್ಕೊಂಡು ಅವ್ರದ್ದೇ ಮಾಡ್ತಕ್ಕಂಥ ಆಟನೆಲ್ಲ ಗಮನಿಸ್ತಾ ಇದ್ದಾರೆ. ಆಮೇಲೆ ಅವ್ರು ಹೇಳಿದ್ರು ಶಿಷ್ಯರು, ಆಯ್ತು ಗೌಡ್ರೆ, ಪರವಾಗಿಲ್ಲ, ಅದಕ್ಕೊಂದು ಪರಿಹಾರ ಇದೆ. ಏನು? ನೀವೇ ಇನ್ನೂ 20 ಕೊಡದ ಹಣ ತುಂಬಿ ನಿಮ್ಮ ಕಡೆಯಿಂದನೇ ಎರೆಸ್ಬಿಡಿ. ನೀವೇನು 20 ಕೊಡಕ್ಕೆ ಏನು ಖರ್ಚು ಬರ್ತದೋ ಅದನ್ನ ನೀವೇ ತುಂಬಿಟ್ಟು ನೀವೇ ಎರೆದು ಬಿಡಿ. ಬಹಳ ಒಳ್ಳೇದಾಯ್ತಪ್ಪ, ಒಳ್ಳೆ ಪರಿಹಾರ ಕೊಟ್ರಿ, ನಮ್ಮನ್ನು ಉದ್ಧಾರ ಮಾಡಿದ್ರಿ ಅಂತ ತಿಳ್ಕೊಂಡು ನೀರೆರೆದು ಪೂಜೆ ಎಲ್ಲ ಆಯ್ತು. ಪೂಜೆ ಮುಗಿದ್ಮೇಲೆ ಕೊನೆಗೆ ಪೂಜೆ ಆದ್ಮೇಲೆ ಏನಾಗ್ಬೇಕು? ಮಂಗಳಾರತಿ ಆಗ್ಬೇಕಲ್ಲ. ಆರತಿ ಸಂದರ್ಭ ಇವಾಗ ಎಲ್ಲರೂ ಎದ್ದು ನಿಂತರು. 106 ಜನ ತಾಯಿಂದ್ರು ಎಲ್ಲರೂ ಸೇರಿದ್ದಾರೆ, ಊರೊಳಗೆ ಸೇರಿದ್ದಾರೆ, ಎಲ್ಲರೂ ಬಂದಿದ್ದಾರೆ, ಎತ್ತರದಲ್ಲಿ ಪೂಜೆ ಕೂಡಿಸಿದ್ದಾರೆ. ಆರತಿ ಮಾಡೋದಕ್ಕೆ ಶುರುವಾಯಿತು. 1, 11, 101, 1001, 10,000 ಕಡೆಗೆ 1,00,001 ದೀಪ. ಲಕ್ಷ ದೀಪೋತ್ಸವ ಮಾಡ್ತಿರಲ್ಲ ನೀವು, ಅಲ್ಲೆಲ್ಲ ಮಾಡ್ತಿರ್ತಾರೆ. ನಿಮ್ಮ ಹೆಸರಲ್ಲಿ ದೀಪ ಹಚ್ಚೋದು, ನೀವೇ ದುಡ್ಡು ಕೊಡೋದು ಮತ್ತೆ ಗೊತ್ತಾಯ್ತಿಲ್ಲ. ಸರಿ, ಇಲ್ಲೂ ಹಂಗೆ ಆಯ್ತು. 1,00,000 ದೀಪ. ಏನು ತುಪ್ಪ? ಆಗೆಲ್ಲ ತುಪ್ಪದ ದೀಪನೇ. ಈಗೆಲ್ಲ ಈ ಪೆಟ್ರೋಲ್ ಮಿಕ್ಸ್ ಎಣ್ಣೆ ತರ್ತಾರೆ ಬಿಡ್ರಿ, ಏನು ತೊಂದರೆ ಇಲ್ಲ. ಆವಾಗ ತುಪ್ಪದ ದೀಪ ಹಚ್ಚೋದು ಏನು ಹೆಣ್ಮಕ್ಳು ನೋಡಿದ್ರೆ ಕೈಲಾಸನೇ ಭೂಮಿಗಳಂಗೆ ಕಾಣಿಸ್ತಾ ಇದೆ. ಆ ದೀಪದ ಬೆಳಕಿನಲ್ಲಿ ಏನು ಜಗಮಗ ಬಂಗಾರದ ಸಾಮಾನು, ಬೆಳ್ಳಿ ಸಾಮಾನೆಲ್ಲ ಹೊಳಿತಾ ಇದ್ದಾವೆ. ಗುರುಗಳು ಸಾಕ್ಷಾತ್ ಶಿವನಂತೆ ಕಾಣ್ತಾ ಇದ್ದಾರೆ. ಆಕೆ ಒಬ್ಬಳಂತಾಳೆ, ಎಂಥ ಪುಣ್ಯ ಮಾಡೋಣಪ್ಪ ಯಪ್ಪ, ನಮ್ಮ ಮಕ್ಕಳು ಬೋರಾಡ ಹತ್ರು, ಅವಕ್ಕೊಂದು ಗಿಂಡಿ ಹಾಲು ಸಿಗಂಗಿಲ್ಲ, ಒಂದು ಒಳ್ಳೆ ತುಪ್ಪ ಸಿಗಂಗಿಲ್ಲ. ಆದ್ರೆ ಇವನು ಏನಪ್ಪ, ದಿವಸ ಹಾಲು ತುಪ್ಪ ಲಿಂಗಕ್ಕೆ, ದೇವರಿಗೆ ದಿವಸ ಹಾಲು ತುಪ್ಪದ ದೀಪ ಹಚ್ತಾನಲ್ಲ, ಎಂತ ಪುಣ್ಯ ಮಾಡ್ತಾವನೆ. ನಾವು ಹುಟ್ಟಿದೀವಿ ದರಿದ್ರು ಅಂತ ಪಾಪ ಜನ ನೋಡಿದವರು. ಮತ್ತೆ ನಿಮಗೂ ವೈಭವ ಅನ್ನಿಸ್ತದಲ್ಲ. ಈ ಬಸವಣ್ಣ ತತ್ವ ತಿಳ್ಕೊಂಡಿವಿ, ನಮಗೆ ಸತ್ಯ ಗೊತ್ತಾಗಿದೆ. ಇಲ್ಲಿ ಹೋಗಿದ್ರೆ ನಾವು ಅದೇ ಆಡಂಬರ ವೈಭವದಲ್ಲಿ ಇರ್ತಕ್ಕಂಥವ್ರು. ಮಹಾದೇವಕ್ಕನಿಗೆ ಕೇಳಿ ಬಹಳ ನೋವಾಗತ್ತೆ. ನೋವಾದ್ರೂ ಏನು ಮಾಡಕ್ ಬರಲ್ಲ. ಉಳಿಸ್ಕೊಂಡಿದ್ದಾರೆ ಗೌಡ್ರು, ಉಳ್ಕೊಂಡಿದ್ದಾರೆ ಮಹಾದೇವಿ ಅಕ್ಕ. ಎಲ್ಲದೂ ಸಹಿಸ್ಕೊಂಡು ಆಮೇಲೆ ಎಲ್ಲ ಪೂಜೆ ಎಲ್ಲ ಆದಮೇಲೆ
ಪ್ರಸಾದ ಗೌಡರು ಗುರುಗಳನ್ನು ತೃಪ್ತಿಪಡಿಸೋದಕ್ಕೋಸ್ಕರ, ಗುರುಗಳ ಕೃಪೆಯನ್ನು ಪಡೆಯೋಕ್ಕೋಸ್ಕರ ಶಕ್ತಿ ಮೀರಿ ಅನೇಕ ರೀತಿಯ ಭೋಜ್ಯ ಪದಾರ್ಥಗಳನ್ನೆಲ್ಲ, ಖಾದ್ಯ ಪದಾರ್ಥಗಳನ್ನೆಲ್ಲ ತಯಾರು ಮಾಡಿದ್ದಾರೆ. ಪ್ರಸಾದ ಆಯಿತು, ಬಂದಂಥ ಜನರುಗಳ ಪ್ರಸಾದ ಆಯಿತು. ಬಂದು ಪಡಸಾಲೆಯಲ್ಲಿ ಗುರುಗಳು ಎತ್ತರದ ಪೀಠದಲ್ಲಿ ಕೂತು ಮಹಾದೇವಕ್ಕನ ಪ್ರಸಾದ ಕರೆದ್ರು. ಆದ್ರೆ ಮಹಾದೇವಕ್ಕನಿಗೆ ಇಲ್ಲೆಲ್ಲ ನೋಡೇ ಸಾಕಾಗೋಗಿತ್ತು. ಇಲ್ಲಪ್ಪ, ನಾನು ಪ್ರಸಾದ ಮಾಡೋದಿಲ್ಲ, ನನಗೆ ಕ್ಷೇಮ ಇಲ್ಲ ಶರೀರದಲ್ಲಿ ಅಂತೇಳಿ ಪ್ರಸಾದ ಮಾಡಲಿಲ್ಲ. ಇವರು ಇಷ್ಟು ವೈಭವಯುತವಾಗಿ ಆಡಂಬರದಿಂದ ಪೂಜೆ ಪ್ರಸಾದ ಎಲ್ಲದಲ್ಲಿ ನಿರಾತರಾಗಿದ್ದಾಗ ಮಹಾದೇವಿಯಕ್ಕನಿಗೆ ಕಲ್ಯಾಣದ ನೆನಪಾಗುತ್ತೆ. ಕಲ್ಯಾಣದಲ್ಲಿ ಒಂದು ಘಟನೆ ನಡೆದಿರುತ್ತೆ. ಬಸವಣ್ಣನವರ ಮಹಾಮನೆಯಲ್ಲಿ ಅನ್ನದಾಸೋಹ ನಡೀತಾ ಇರ್ತಕ್ಕಂಥ ಸಂದರ್ಭ. ಆ ಸಂದರ್ಭದಲ್ಲಿ ಒಂದು ವಿಚಿತ್ರವಾದಂಥ ವಿಶೇಷವಾದಂಥ ಘಟನೆ ನಡೆಯುತ್ತೆ. ಒಬ್ಬ ಹೀಗೆ ಅತಿಥಿ ಎಲ್ಲಿಂದನೋ ಬಂದಿದ್ದಾನೆ, ಬಹಳ ಸಾಹುಕಾರ ಶ್ರೀಮಂತ. ಸರಿ, ಬಂದ, ದಾಸೋಹದಲ್ಲಿ ಕೂತ್ಕೊಂಡ. ಅನ್ನ ನೀಡಿದ್ರು, ಎಲ್ಲ ಬೇರೆ ಬೇರೆ ಪ್ರಸಾದ ಎಲ್ಲ ಮಾಡಿದ್ರು, ಪ್ರಸಾದ ಮಾಡ್ತಿದ್ರು, ಎಲ್ಲರೂ ಪ್ರಸಾದ ಮಾಡ್ತಿದ್ರು. ಇವನು ಬಹಳ ನೆನೆಸ್ಕೊಂಡು ಉಂಡು ಸಾಕಾಗಿ ಆ ತಟ್ಟೆಯಲ್ಲಿ ಇನ್ನೂ ಅನ್ನ ಇತ್ತು, ಅದರಲ್ಲೇ ಕೈ ತೊಳೆದ್ಬಿಟ್ಟ. ಅನ್ನ ಪದಾರ್ಥಗಳಿತ್ತು, ಪ್ರಸಾದ ಇತ್ತು, ಕೈ ತೊಳೆದ. ಬಸವಣ್ಣವ್ರು ಗಮನಿಸಿದ್ರು. ಬಸವಣ್ಣವ್ರು ಕಸವಿಸಿ ಆಯಿತು. ಅವರು ಬಸವಣ್ಣವ್ರು ನೇರವಾಗಿ ಬೈದು ಹೇಳ್ತಿರ್ಲಿಲ್ಲ, ಅದು ದೊಡ್ಡವ್ರ ಗುಣ. ನಾವೆಲ್ಲರಾಗಿದ್ರು ಹೋಗಿ ಬೈದು ಬಿಡ್ತಿದ್ವಿ. ಆದ್ರೆ ಬಸವಣ್ಣ ಬೈಲಿಲ್ಲ, ಸುಮ್ಮನಿದ್ರು. ಮತ್ತೆ ಸಾಯಂಕಾಲ ಅವರು ಪ್ರಸಾದಕ್ಕೆ ಬಂದಾಗ ಮೊದಲೇ ಸಿದ್ಧ ಮಾಡಿ ಇಟ್ಕೊಂಡಿದ್ರು. ಆ ನೀಡೋರಿಗೆಲ್ಲ ಹೇಳಿದ್ರು, ಬೇರೆಯವ್ರಿಗೆಲ್ಲ ರೊಟ್ಟಿ, ಅನ್ನ, ಆಮೇಲೆ ಸಿಹಿ ತಿನಿಸುಗಳು ಎಲ್ಲ ನೀಡ್ತಿದ್ರೆ ಇವನೇನು ಹೋದ್ಸರಿ ಪ್ರಸಾದ ಬಿಟ್ಟು ಕೈ ತೊಳೋದ್ರಿಂದ ತಟ್ಟೆಯಲ್ಲಿ ಅವನಿಗೆ ಏನನ್ನೂ ಎಡೆ ಮಾಡಲಿಲ್ಲ. ಎಲ್ರಿಗೂ ಎಲ್ಲರೂ ಬರೋರು ಎಡೆ ಮಾಡೋಕ್ಕೆ ಅವನ ಹತ್ರ ಬಂದು ಬಿಟ್ಟು ಮುಂದಕ್ಕೆ ಹೋಗೋ. ಯಾಕೋ ಎಡೆ ಮಾಡ್ರು ಅಂತ ಕೇಳಿದಾಗ ಒಬ್ಬನಿಗೆಲ್ಲ ಸಿದ್ಧ ಮಾಡಿ ನಿಲ್ಲಿಸಿದ್ರು. ತಟ್ಟೆ ತಗೊಂಡು ಮುತ್ತು ರತ್ನ ಸುರಿದ್ರು. ಮುತ್ತುಗಳನ್ನ, ರತ್ನವನ್ನ ಸುರಿಸಿದ್ರು ತಟ್ಟೆ ಒಳಗೆ. ಏಯ್, ಇದನ್ನೇನು ತಿನ್ನಕ್ಕೆ ಬರುತ್ತಾ ನಾವು? ಆಗ ಬಸವಣ್ಣವ್ರು ಹೇಳಿದ್ರು ಕೈ ಮುಗಿದು, ಇಲ್ಲ ಸಾವುಕಾರ್ರೆ, ತಾವು ಬಹಳ ದೊಡ್ಡವರು, ಆದ್ರಿಂದ ತಾವು ಇದನ್ನೇ ಸ್ವೀಕರಿಸ್ಬೇಕು. ತಮ್ಗೆ ಅನ್ನ ಇಲ್ಲಿದ್ರು ನಡೆಯುತ್ತೆ, ಮುತ್ತುರತ್ನ ಇರಬೇಕು ಅಂತ ಹೇಳಿದ್ರು. ಆಗ ಅವನು ತನ್ನ ತಪ್ಪಿನ ಅರಿವನ್ನು ಮಾಡಿಕೊಂಡ. ಅಂದರೆ ನೀವಾದರೂ ಅಷ್ಟೇ ಎಲ್ಲರೂ ಕಲ್ತ್ಕೊಳ್ಬೇಕು. ಯಾವುದೇ ಸಭೆ ಸಮಾರಂಭಗಳಿಗೆ ಹೋದರೂ ಕೂಡ ಒಂದೇ ಒಂದು ಸ್ವಲ್ಪನೂ ಪ್ರಸಾದವನ್ನು ನಾವು ಕೇಳಿ ಮಾಡಬಾರ್ದು. ಮಾರುತಿಗೆ ಇಷ್ಟೆಲ್ಲ ಪರಮಾತ್ಮ ಕೊಟ್ಟಿದ್ದಾನೆ. ನಿಮ್ಮ ಮುಂದೆ ನೀವು ಹಳಬರಿದ್ರೆ ಮಾರುತಿಯ ಬಡತನವನ್ನು ನೋಡಿದಿರ, ಮಾರುತಿನ ಈಗಿನ ಸ್ಥಿತಿಯನ್ನು ನೋಡ್ತಾ ಇದ್ದೀರ. ಇದೇ ಮಾರುತಿ ಮಹಾಮನೆಗೆ ಬಂದರೆ ಅಲ್ಲಿ ನಾವೆಲ್ಲರಿಗೂ ಚುರುಮುರಿ ಕೊಡ್ತಿರ್ತೀವಲ್ಲ, ಕೆಲವರು ಚುರುಮುರಿ ಬೀಳಿಸ್ಬಿಟ್ಟಿರ್ತಾರೆ. ಮಾರುತಿ ಬಂದು ಮೊಟ್ಟ ಮೊದಲು ಆ ಚುರುಮುರಿ ಹಾರಿಸ್ತಾನೆ. ಅಯ್ಯೋ, ಪ್ರಸಾದ ಕೇಳಿ ಮಾಡಿದಾರಲ್ಲ. ಆ ಬಿದ್ದಂಥ ಕಾಳುಗಳನ್ನು ಎತ್ಕೊಂಡು ಅದನ್ನು ಕಣ್ಣಿಗೆ ಹೊತ್ಕೊಂಡು ಅದನ್ನು ಸ್ವೀಕಾರ ಮಾಡಿ ಮುಂದೆ ನಾನು ಕೂಡ ಪ್ರಸಾದ ತಗೊಳ್ಳೋ. ಆವಾಗ ನಿಮ್ಗೆ ಅನಿಸ್ಬೋದು, ಹೌದೇನ್ರಿ ಬಾಬಾ. ಪಂಜಾಬಲ್ಲಿ ಒಂದು ಘಟನೆ ನಡೀತು. ನಮ್ಮವ್ರು ಕೆಲವರು ಪಂಜಾಬ್ಗೆ ಹೋಗಿದ್ರು. ಪಂಜಾಬ್ ಗೊತ್ತಲ್ಲ, ಪಂಜಾಬ್ ಏನದು, ಪಂಜಾಬ್ ವಿಶೇಷ ಅಮೃತ್ಸರ ಸಿಖ್ಖರ ಕ್ಷೇತ್ರ. ಸಿಖ್ಖರ ಮುಖ್ಯ ಗುರುದ್ವಾರ ಇರೋದು ಅಮೃತ್ಸರದಲ್ಲಿ. ಸ್ವರ್ಣ ಮಂದಿರ ಅಂತ ಕರೀತಾರೆ ಅದಕ್ಕೆ. ಆ ಸ್ವರ್ಣ ಮಂದಿರಕ್ಕೆ ಹೋಗಿದ್ರು ನೋಡಕ್ಕೆ ನಮ್ಮವರು ಲಿಂಗಾಯತರು. ಡೆಲ್ಲಿ ಸಮ್ಮೇಳನ ಇತ್ತು, ಆವಾಗ ಅಲ್ಲಿಗೆ ಹೋಗಿದ್ದಾರೆ ಅಮೃತ್ಸರಕ್ಕೆ. ಅಲ್ಲಿ ಕೆಲವು ತಾಯಂದ್ರು ಬಹಳ ದೊಡ್ಡ ದೊಡ್ಡ ಶ್ರೀಮಂತರು. ಅಂಥ ಶ್ರೀಮಂತರು ಮನಗೊಂಡಿಲ್ಲ ಯಾರು ಇಲ್ವೇನೋ ಅಂತ ಕಾಣಿಸುತ್ತೆ. ಮೈ ತುಂಬ ವಜ್ರ ವೈಡೂರ್ಯ ಸಮೇತ ಬಂಗಾರದ ಸಾಮಾನುಗಳನ್ನ ಹಾಕ್ಕೊಂಡವ್ರು. ಬರೇ ಬಂಗಾರದ ಸಾಮಾನು ಅಲ್ಲವ, ವಜ್ರದ ಒಲೆಗಳು, ಮುತ್ತು ರತ್ನದ ಸರಗಳು, ಇಂಥವನ್ನ ಹಾಕೊಂಡಂತ ತಾಯಂದ್ರು ಅಲ್ಲಿ ಬಂದು ಕಸ ಹೊಡಿತಾರಂತ. ಕಸ ಹೊಡಿತಾರೆ ಎಲ್ಲಿ? ಸ್ವರ್ಣ ಮಂದಿರದಲ್ಲಿ. ಕಸ ಹೊಡಿಯೋದು ಯಾರು ಬೇಕಾದ್ರು ನಾವು ಹೊಡಿತೀವಿ, ಹೊಡಿತೀವಿ ಅವನು ಹೊಡಿದ. ನೀವು ಅನ್ಬೋದು ಏನ್ರ, ನೀವು ಅನ್ಬೋದು ನಾವು ಹೊಡಿತೀವಲ್ರಿ. ಅವ್ರು ಕಸ ಹೊಡೆದು ಏನ್ ಮಾಡ್ತಿದ್ರಂತೆ, ಆ ಏನ್ ಧೂಳು ಬಂದಿರ್ತದ, ಕಸ ಬಂದಿರ್ತದಲ್ಲ, ಅದನ್ನ ಕಾಗದದಲ್ಲಿ ಕಟ್ಕೊಳ್ತಾ ಇದ್ದಾರಂತೆ.
ನಮ್ಮವ್ರು ಕೇಳಿದ್ದಾರೆ, ಇದನ್ನ ಕಾಗದದಲ್ಲಿ ಕಟ್ಕೊಂಡು ಏನ್ ಮಾಡ್ತೀರ ತಗೊಂಡೋಗಿ ಅಂತ. ಇದು ನಮ್ಮ ಭಕ್ತರ ಪಾದದ ಧೂಳು, ಗುರುಗಳದಲ್ಲ, ಇದು ಭಕ್ತರ ಪಾದ ಧೂಳು. ಇದನ್ನ ತಗೊಂಡೋಗಿ ನಮ್ಮ ಮಕ್ಕಳ ಹಣೆಗೆ ಹಚ್ತೀವಿ ಏನಂತ. ನಮ್ಮಲ್ಲಿ ವಿಭೂತಿ ಬಿಡಾಕತ್ತೀರಿ ನೀವೆಲ್ಲ. ಏನ್ರ ಮಕ್ಕಳೇ, ವಿಭೂತಿ ಬಿಡಬಾರ್ದು ಯಾರು ಕೂಡ. ಪ್ರತಿಯೊಬ್ಬರು ವಿಭೂತಿ ಧಾರಣೆ ಮಾಡ್ಕೊಳ್ಬೇಕು. ವಿಭೂತಿ ಧಾರಣೆ ಮಾಡ್ಕೊಂಡೆ ಮತ್ತೆ ಮತ್ತೆ ಮಾರುತಿ ನೆನಪಾಗ್ತದೆ ನಮಗೆ. ಮಾರುತಿ ವಿಭೂತಿ ಧಾರವಾಡದಲ್ಲೆಲ್ಲ ಪ್ರಸಿದ್ಧಿ ಆಗ್ಬಿಡುತ್ತೆ. ನೋಡಿದ್ರೆ ನೀವು ಒಟ್ಟ ವಿಭೂತಿ ಹಚ್ಚಿಲ್ಲ ಅಂತ. ಯಾಕಂದ್ರೆ ಎಲ್ರಿಗಿಂತ ವಿಶೇಷವಾಗಿ ವಿಭೂತಿ ಹಚ್ಚಿರ್ತಾರ ಅವರು. ಅದಕ್ಕೆ ನಾನು ಹೇಳ್ತೀನಿ, ಹಿಂದಿನ ಜನದಲ್ಲಿದೆ ಯಾವ ಮಠದಲ್ಲೇ ಸಾಧಕ ಆಗಿರ್ಬೇಕಪ್ಪ, ಅದಕ್ಕೀಗ ಮಹಾಮನೆ ಸೇವೆ ಮಾಡಕ್ ಬಂದಿದೀಯ ಅಂತ ಹೇಳ್ತಿರ್ತೀನಿ. ಅಂದ್ರೆ ಪ್ರತಿಯೊಬ್ಬರು ವಿಭೂತಿ, ರುದ್ರಾಕ್ಷಿ, ಲಿಂಗ ದೀಕ್ಷೆ, ಇದನ್ನ ನಾವು ಮತ್ತೆ ನಾವೇ ಧರ್ಮ ಉಳಿಸ್ತೇವೆ. ನಮ್ಮ ಧರ್ಮ ಉಳಿಸೋಕೆ ಸಿಕ್ಕರು ಬರ್ತಾರ, ಅಥವಾ ಪಾಕಿಸ್ತಾನದವ್ರು ಬರ್ತಾರ, ಅಮೆರಿಕದವ್ರು ಬರ್ತಾರ? ನಮ್ಮ ಧರ್ಮವನ್ನ ನಾವೇ ಕಾಪಾಡ್ಕೋಬೇಕು. ಅಂದ್ರೆ ಧರ್ಮವನ್ನ ಕಾಪಾಡ್ಕೋಬೇಕು, ಜಾತಿ ಭೇದ ಅಲ್ಲ. ಜಾತಿ ಭೇದ ಮಾಡ್ತಕ್ಕಂಥದ್ದು ನಮ್ಮ ಧರ್ಮ ಅಲ್ಲ. ಎಲ್ಲರೂ ಧರ್ಮವಂತರಾಗಿ ಬದುಕೋದು. ಈಗ ವಚನ ಕಲಿತ್ರಿ, ವಚನ ಸ್ಪರ್ಧೆ ಇಟ್ರಿ, ಇದು ಧರ್ಮದ ಬೆಳವಣಿಗೆಗೆ ಕಾರಣ ಆಗುತ್ತೆ. ಹೀಗೆ ಏನಂದ್ರೆ ಏನು ನಾವು ತಿಳ್ಕೊಬೇಕಂತಂದ್ರೆ, ಬಸವಣ್ಣನವರು ಧರ್ಮವನ್ನ ಕೊಟ್ಟರು, ಅಲ್ಲಿ ದಾಸೋಹವನ್ನ ಕಲಿಸಿದ್ರು. ಆದರೆ ಇವರು ಬಸವಣ್ಣನವರ ವಚನಗಳನ್ನೇ ಬಳಸಿಕೊಂಡು ಆಡಂಬರದ ಪೂಜೆಯನ್ನು ಮಾಡಿ ಮೂಢ ಭಕ್ತರನ್ನ ಇವರೇನು ಶೋಷಣೆ ಮಾಡ್ತಾ ಇದ್ರು, ಹಣ ವಸೂಲಿ ಮಾಡ್ತಾ ಇದ್ರು, ಹಣ ಸಂಗ್ರಹ ಮಾಡ್ತಾ ಇದ್ರು. ಆವಾಗ ಪ್ರಸಾದ ಆಯಿತು, ಬಂದರು ಪಡಸಾಲೆ ಗುರುಗಳು ಕೂತರು. ಗುರುಗಳು ಮಹಾದೇವಿಯಕ್ಕನನ್ನು ಪರಿಚಯ ಮಾಡಿಕೊಟ್ರು. ಗೌಡರು ಗುರುಗಳಿಗೆ ಮಹಾದೇವಿಯಕ್ಕನನ್ನು ಪರಿಚಯ ಮಾಡಿಕೊಟ್ರು. ಗುರುಗಳಿಗೂ ಮಹಾತಾಯಿ ಮಹಾದೇವಿ ಅಕ್ಕನವರು ಕಲ್ಯಾಣದ ಕಡೆಯಿಂದ ಬಂದಿದ್ದಾರೆ, ಶ್ರೀಶೈಲಕ್ಕೆ ಹೊರಟಿದ್ದಾರೆ ಅಂತ ತಿಳ್ಕೊಂಡು ಪರಿಚಯ ಮಾಡಿಕೊಟ್ರು. ಅವರು ಮಹಾ ಗಂಭೀರದಿಂದ, ಶ್ರೀಮದ್ ಗಂಭೀರದಿಂದ, ತಮಗೆ ಬಸವಣ್ಣವ್ರ ದರ್ಶನ ಆಯ್ತೆ ಅಂತ ಕೇಳ್ತಾರೆ. ಏನೋ ಪೂರ್ವಜನ್ಮದ ಪುಣ್ಯದಿಂದ ಆ ಮಹಾ ಗುರುವಿನ, ಧರ್ಮಗುರುವಿನ ನಮ್ಮ ಅಪ್ಪನ ದರ್ಶನ ಆಯಿತು, ತಮಗೆ ಬಸವಣ್ಣವ್ರ ದರ್ಶನ ಆಗಿದೆ ಅಂತ ಕೇಳಿದ್ರು ಮಹಾದೇವಿ ಗುರುಗಳಿಗೆ. ಇಲ್ಲ, ನನಗಿನ್ನೂ ಬಸವಣ್ಣವ್ರ ದರ್ಶನ ಆಗಿಲ್ಲ. ನಮ್ಮ ಗುರುಗಳು ಶೈವ ಮಠಕ್ಕೆ ಸೇರಿದಂಥವ್ರು, ಶಿವಪೀಠಕ್ಕೆ ಸೇರಿದಂಥವ್ರು. ಅವರು ಬಸವಣ್ಣವ್ರ ದರ್ಶನ ಮಾಡಿದ್ರು, ಬಸವಣ್ಣವರಿಂದ ದೀಕ್ಷೆ ಪಡ್ಕೊಂಡಿದ್ರು. ಅವರು ದೇಹ ಬಿಡಬೇಕಾದ್ರೆ ನಮ್ಮನ್ನ ಅನ್ನೋದಿಲ್ಲ, ಅವರು ನಮ್ಮನ್ನ ಆ ಪೀಠಕ್ಕೆ ಅಧಿಕಾರಿಯನ್ನಾಗಿ ಮಾಡಿ ದೇಹ ಬಿಟ್ಟಿದ್ದಾರೆ. ಅವರು ಲಿಂಗೈಕ್ಯರಾಗುವಾಗ ಒಂದು ಮಾತು ಹೇಳಿದ್ದಾರೆ, ನಿಮ್ಮ ಜೀವನದಲ್ಲಿ ಒಮ್ಮೆಯಾದರೂ ಆ ಮಹಾಗುರುವಿನ, ಬಸವಣ್ಣನ, ಶಿವನ ಅವತಾರವಾದಂಥ ಆ ಗುರುವಿನ ದರ್ಶನ ಮಾಡಬೇಕು ಅಂತ ಹೇಳಿದರೆ ಆ ಕಡೆಗೆ ಹೊರಟಿದ್ದೀವಿ ನಾವು. ಆಗ ಮಹಾದೇವಿ ಹೇಳ್ತಾರೆ, ಹೋಗ್ತಾ ಇದ್ದೀರ ಸರಿ, ಆ ನಿರ್ಮಲವಾದಂಥ ಗುರುವಿನ ದರ್ಶನ ಮಾಡಕ್ಕೆ ಈ ಥರ ಆಡಂಬರದಿಂದ ಹೋಗಬೇಡಿ ಅಂತ ಹೇಳ್ತಾರೆ. ಈ ಆಡಂಬರವನ್ನು ಮಾಡ್ಕೊಂತ ಅಲ್ಲಿಗೆ ಹೋಗಬೇಡಿ ಅಂತ ತಿಳ್ಕೊಂಡು ಹೇಳಿದಾಗ ಅವ್ರಿಗೊಂದು ರೀತಿ ಅಪಮಾನ ಆದಂಗೆ ಆಗುತ್ತೆ. ಆವಾಗ ಅವ್ರು ಹೇಳ್ತಾರೆ, ಇದು ಆಡಂಬರದ ಪೂಜೆ ಅಲ್ಲವಾ, ನಮ್ಮ ಮಠಪೀಠಗಳ ಗೌರವವನ್ನು ಕಾಪಾಡಿಕೊಳ್ಳೋದಕ್ಕಾಗಿ ಇಂಥ ಪೂಜೆ ಮಾಡ್ತೀವಿ ಹೊರತು ಇದರಲ್ಲಿ ಆಡಂಬರ ಇಲ್ಲ. ಮಠಪೀಠಗಳ ಗೌರವವನ್ನು ಕಾಪಾಡಿಕೊಳ್ಬೇಕು ಅಂತ ಹೇಳಿ ಅದನ್ನ ಪೂಜೆಯಿಂದ ಮತ್ತು ಏನು ನೀವು ಈಗ ಮಾಡಿದ್ರಲ್ಲ ಪೂಜಾ ಪದ್ಧತಿ, ಲಿಂಗವನ್ನ ಆ ಹರಿವಾಣದಲ್ಲಿಟ್ಟು ಹಣವನ್ನು ಪಡೆದುಕೊಂಡು ನೀರನ್ನು ಎರಸಿದ್ರಲ್ಲ, ಇದು ಮಠಪೀಠಗಳ ಗೌರವವನ್ನು ಉಳಿಸುವಂತಹದ್ದಲ್ಲ, ಜನರನ್ನ ಶೋಷಿಸುವಂತಹದ್ದು. ಅದರಲ್ಲೂ ಬಸವಣ್ಣನವರು ವಚನನೇ ತಗೊಂಡ್ರು ನಮ್ಮ ಶಿಷ್ಯರು. ಅದಕ್ಕೋಸ್ಕರ ನಾನು ಮಾತನಾಡಬೇಕಾಗಿ ಬಂತು.
ಇದ್ದುದ ವಂಚನೆ ಮಾಡದಿಪ್ಪುದೇ ಶೀಲ, ಅದನ್ನು ಬಿಟ್ಬಿಟ್ಟಿದ್ರು ಅವರು. ಇದ್ದುದ ವಂಚನೆ ಮಾಡದಿಪ್ಪುದೇ ಶೀಲ, ಬಂದುದ ಕೈಗೊಳ್ಳಬಲ್ಲರ ಶೀಲ, ಆ ಪದಗಳನ್ನೆಲ್ಲ ಬಿಟ್ಟು ನಿಮ್ಗೆ ಎಷ್ಟು ಬೇಕೋ ಅಷ್ಟನ್ನೇ ಬಸವಣ್ಣವರ ವಚನ ಹೇಳ್ಕೊಂತ ಭಕ್ತರನ್ನ ಶೋಷಣೆ ಮಾಡತಕ್ಕಂಥದ್ದು ಧರ್ಮ ಅಲ್ಲ. ಅಷ್ಟೇ ಅಲ್ಲ, ಬಸವಣ್ಣನವರು ಸರಳವಾದಂತಹ ಸದಾಚಾರದಿಂದ ಕೂಡಿರುವಂತಹ ಧರ್ಮವನ್ನು ಕೊಟ್ಟಿದ್ದಾರೆ. ನೀವು ಮತ್ತೆ ಆ ಧರ್ಮದಲ್ಲಿ ಆಡಂಬರವನ್ನು ಸೇರಿಸೋದು ಯಾವ ನ್ಯಾಯ? ಆವಾಗ ಹೇಳ್ತಾರೆ, ಇಲ್ಲವಾ, ಯಾವ್ಯಾವುದಕ್ಕೂ ದುಡ್ಡು ಖರ್ಚು ಮಾಡ್ತಾರೆ, ದುಶ್ಚಟ ದುರ್ಗುಣಗಳಿಗೆಲ್ಲ ಖರ್ಚು ಮಾಡ್ತಾರೆ. ಇಂಥದ್ದಕ್ಕೆ ಖರ್ಚು ಮಾಡಿದ್ರೆ ಏನಾಗುತ್ತೆ? ಪೂಜೆ ಮಾಡೋರ್ಗೂ ಪುಣ್ಯ ಬರ್ತದೆ, ಪೂಜೆ ಮಾಡಿಸೋರ್ಗೂ ಪುಣ್ಯ ಬರ್ತದೆ ಅಂತ. ಆವಾಗ ಮಹಾದೇವಕ್ಕೆ ಎಂತಹ ಮಾತು ಹೇಳ್ತಾರೆ, ಗುರುಗಳೇ, ಪೂಜೆ ಮಾಡತಕ್ಕಂಥದ್ದು ಪುಣ್ಯಕ್ಕಾಗಿ ಅಲ್ಲ, ಪೂಜೆ ಮಾಡತಕ್ಕಂಥದ್ದು ಫಲಾಪೇಕ್ಷೆಯಿಂದ ಅಲ್ಲ, ಪರಮಾತ್ಮನ ಪ್ರೀತ್ಯರ್ಥವಾಗಿ, ನಮ್ಮ ಆತ್ಮ ಸಂತೋಷಕ್ಕಾಗಿ, ನಮ್ಮ ಆತ್ಮಾನಂದಕ್ಕಾಗಿ. ನೀವು ಹಣವನ್ನು ಸಂಗ್ರಹ ಮಾಡಿ ಒಳ್ಳೆ ಕೆಲಸ ಮಾಡಿ, ಹಣವನ್ನು ಉತ್ತಮವಾದ ರೀತಿಯಲ್ಲಿ ಯಾರಿಗೆ ಶಕ್ತಿ ಇದೆಯೋ ಅವರಿಂದ ಹಣವನ್ನು ತೆಗೆದುಕೊಳ್ಳಿ, ಬೇಡ ಅಂತ ಹೇಳೋದಿಲ್ಲ. ಆದರೆ ಆ ಹಣದಿಂದ ಒಳ್ಳೆ ಕೆಲಸ ಮಾಡಿ, ದೇವರ ಹೆಸರಿನಲ್ಲಿ, ಆಡಂಬರದ ಹೆಸರಿನಲ್ಲಿ ನೀವು ಇನ್ನೊಬ್ಬರನ್ನ ಶೋಷಣೆ ಮಾಡತಕ್ಕಂಥದ್ದು ತಪ್ಪು. ಪೂಜೆ ಮಾಡೋದ್ರಿಂದ ಪುಣ್ಯ, ಅಥವಾ ನೀವು ಈ ಥರ ಹಣ ತಗೊಂಡು ನೀರೆರಿಸ್ಕೊಳ್ಳೋದ್ರಿಂದ, ಅದು ಲಿಂಗವನ್ನು ಬಸವಣ್ಣ ಕೊಟ್ಟಿರೋದು ನೀವೆಲ್ಲ ಅಲ್ಲಿ ಪರಾತಲ್ಲಿ ಇಟ್ಬಿಟ್ಟು ಪೂಜೆ ಮಾಡೋದಕ್ಕಲ್ಲ. ಅದನ್ನ ಕರಸ್ಥಲದಲ್ಲಿ ಕೈಯಲ್ಲೇ ಇಟ್ಕೊಂಡು ತ್ರಾಟಕ ಯೋಗ ಮಾಡಲಿಕ್ಕಾಗಿ ಆ ಇಷ್ಟಲಿಂಗವನ್ನು ಕೊಟ್ಟಿದ್ದಾರೆ. ಅದನ್ನ ಯಾವ ಮಟ್ಟಕ್ಕೆ ಕೇಳಿಸ್ತಾ ಇದ್ದೀರಾ? ಅದು ಗುರುಗಳಾದಂಥ ತಾವೇ ಹೀಗೆ ಮಾಡಿದರೆ ಆವಾಗ ಮಹಾದೇವಕ್ಕೆ ಒಂದು ವಚನ ಹೇಳ್ತಾನೆ, ಅಕ್ಕಿ ಇಲ್ಲದ ತುಷಕ್ಕೆ ಅಗ್ಗಮಣಿಯ ನೆರೆದಡೆ ಅದೆಂದಿಗೆ ಬೆಳೆದು ಫಲವಪ್ಪುದಯ್ಯ. ಅರಿವಿಲ್ಲದವರಿಗೆ ಆಚಾರವಿಲ್ಲದಡೆ ಆಚಾರವಿದ್ದಡೆ ಅರಕೆಗೊಟ್ಟು ಸುಖವೆಂದಪ್ಪುದಯ್ಯ. ಹೊರೆದ ಪರಿಮಳ ಸ್ಥಿರವಾಗಬಲ್ಲುದೆ ಎನ್ನ ದೇವ ಚನ್ನಮಲ್ಲಿಕಾರ್ಜುನ ಅರಿಯದವರಿಗೆ ಆಚಾರವಿಲ್ಲ ಕಾಣಿರಣ್ಣ. ಅಂದ್ರೆ ಪರಮಾತ್ಮನನ್ನು ಅರಿತು ಯಾವುದನ್ನು ಮಾಡಬೇಕು, ಯಾವುದನ್ನು ಮಾಡಬಾರ್ದು, ಯಾವುದು ಸದಾಚಾರ, ಯಾವುದು ಶುಷ್ಕಾಚಾರ, ಯಾವುದು ಅನಾಚಾರ, ಇದನ್ನು ಅರ್ಥ ಮಾಡಿಕೊಳ್ಳಾರದೇನೆ ಸುಮ್ಮನೆ ನೀವು ಈ ಥರ ಆಡಂಬರ ಮಾಡಿದರೆ ಇದು ಹೇಗಾಗತ್ತಪ್ಪ ಅಂದರೆ ಇದರಿಂದ ಪುಣ್ಯ ಬರೋದಿಲ್ಲ. ಅಕ್ಕಿ ಇಲ್ಲದತ್ತು ಶಕ್ಯ ಅಗ್ಗವಣಿಯ ನೆರೆದಡೆ ಅದೆಂದಿಗೆ ಬೆಳೆದು ಫಲವಪ್ಪುದಯ. ಎಂತ ಅದ್ಭುತ ಉದಾಹರಣೆ ಕೊಡ್ತಾನೆ. ಈಗ ನೀವೆಲ್ಲ ಭತ್ತ ಬಿತ್ತಿದಿರಲ್ಲ, ಈ ಸಾರಿ ಬಹಳ ಜನ ಭತ್ತ ಬಿತ್ತಿರ್ಬೇಕು ಅಂತ ಕಾಣಿಸುತ್ತೆ. ಬಿತ್ತಿಲ್ಲ, ಮತ್ತೆ ಗೊಂಜಾಳನೆ ಹಾಕಿದ್ರೇನೋ ಬಹಳ ನುಕ್ಸಾನು ಆಗಿರ್ಬೇಕು. ಆದ್ರೆ ಭತ್ತ ಬಿತ್ತಿದಾಗ ನೋಡ್ರಿ, ಭತ್ತ ಬಿತ್ತಿ ನೀರೆರೆದ್ರೆ ಅದರಿಂದ ಫಲ ಬರ್ತದೆ. ಅಕ್ಕಿ ಇಲ್ಲ, ಅದ್ರೊಳಗಡೆ ಜೊಳ್ಳು ಭತ್ತ ಬಿತ್ಬಿಟ್ಟು ಜೊಳ್ಳು ಬಿತ್ತಿ ನೀವು ಬೇಕಾದಷ್ಟು ನೀರು ಹಾಕ್ರಿ, ಬರುತ್ತಾ? ಅದನ್ನೇ ಮಾದೇವಿ ಕೇಳೋದಿಲ್ಲ. ಅಕ್ಕಿ ಇಲ್ಲದ ತುಷಕ್ಕೆ, ಒಳಗಡೆ ಅಕ್ಕಿನೇ ಇಲ್ಲ, ಜೊಳ್ಳಿಗೆ ತಗೊಂಡೋಗಿ ನೀರೆರೆದ್ರೆ ಅದೆಂದಿಗೆ ಬೆಳೆದು ಫಲವಪ್ಪುದಯ್ಯ. ಅರಿವಿಲ್ಲದೆ ಅಂದ್ರೆ ಯಾವ್ದನ್ನ ಮಾಡಬೇಕು, ಯಾವ್ದನ್ನ ಮಾಡಬಾರ್ದು, ಯಾವ್ದು ಒಳ್ಳೇದು, ಯಾವ್ದು ಕೆಟ್ಟದ್ದು, ಯಾವ್ದು ಶೋಷಣೆ, ಯಾವ್ದು ಪೋಷಣೆ, ಇದು ತಿಳಿಲಾರದೇನೆ ಬೇಕಾದಷ್ಟು ಪೂಜೆ ಮಾಡಿದ್ರೇನು. ಅರಿವಿಲ್ಲದವರಿಗೆ ಆಚಾರವಿದ್ದಡೆ ಅರಕೆಗೆಟ್ಟು ಸುಖವೆಂದಪ್ಪುದಯ್ಯ. ಅರಿವೇ ಇಲ್ಲ, ಸುಮ್ಮನೆ ಮಾಡಿದ್ದು. ನಾವು ಕೂಡ ಸಂಘಕ್ಕೆ ಹೋಗಿದ್ದೇವೆ ಒಂದ್ಸರಿ. ಬೆಳಿಗ್ಗೆ ಬೇಗನೆ ಎದ್ದು ಆ ಕಡೆ ಐಕ್ಯ ಮಂಟಪಕ್ಕೆ ಹೋಗಿ ವಾಕಿಂಗ್ ಬರ್ತಾ ಇದ್ದೀವಿ. ಅಲ್ಲೊಬ್ಬ ತಾಯಿ ಮರ ಸುತ್ತಾ ಇದ್ಲು ಗುಡ ಸಂಘದಲ್ಲೇ. ಯಾವ ವಚನ ಹೇಳ್ಕೊಂತಿದ ಗೊತ್ತಾ? ನೀರ ಕಂಡಲ್ಲಿ ಮುಳುಗುವರಯ್ಯ, ಮರವ ಕಂಡಲ್ಲಿ ಸುತ್ತುವರಯ್ಯ, ಬತ್ತುವ ಜಲವ ಒಣಗು. ಇದೇ ನಡೆದಗಟ್ಟೆ, ಇದು ನಾನೇ ಕೇಳಿಸ್ಕೊಂಡಿದ್ದೀನಿ. ಅವಳು ಸುತ್ತಾ ಇರೋದು ಅರಳಿ ಮರ ಸುತ್ತಿದಾಳೆ. ಈ ವಚನ ಹೇಳ್ಕೊಂಡೇ ಸುತ್ತಿದ್ದಾಳೆ. ಮರ ಸುತ್ತರಿ ಬೇಡ ಅನ್ನಂಗಿಲ್ಲ, ಆದ್ರೆ ಯಾಕೆ ಸುತ್ತಬೇಕು, ಈ ಸುತ್ತೋದ್ರಿಂದ ಪ್ರಯೋಜನ ಇದೆಯೇ ಇಲ್ವಾ, ಮತ್ತೆ ಯಾವುದನ್ನ ವಚನ ಹೇಳಬೇಕು, ಯಾವ ವಚನ ಹೇಳಬಾರದು ಅನ್ನೋದನ್ನ ಪಾಪ ಅದಕ್ಕೇನು ಅರ್ಥನೇ ಆಗಿಲ್ಲ. ಎಲ್ಲೋ ಕೇಳಿದ್ರೆ ಯಾರೋ ಹೇಳಿದ್ರು,
ಆ ವಚನ ಕಂಠಪಾಠ ಮಾಡಿದ್ಲೇನೋ, ಕರೆಕ್ಟಾಗಿ ಹೇಳ್ತಿದ್ದಾಳೆ, ಸರಿಯಾಗಿ ಹೇಳ್ತಿದ್ದಾಳೆ. ಮತ್ತೆ ನೀರ ಕಣ್ಣಲ್ಲಿ ಮುಳುಗೋರ ಅಂತಾಳೆ, ಮನವ ಕಣ್ಣಲ್ಲಿ ಸುತ್ತುವ ಅಂತಾಳೆ, ಬತ್ತು ಅಜಲವ ಒಣಗು ಮನವ ನೆಚ್ಚಿದವ ನಿಮ್ಮ ನೆತ್ತವಲ್ಲ ಕೊಡೋ ಸಿಂಹ ಸುತ್ತಾನೆ ಇದ್ದಾನೆ. ಈ ತರ ಮಾಡಬಾರ್ದು. ಹಿಂಗ್ ಮಾಡಿದ್ರೆ ಯಾವತ್ತಪ್ಪ ಹರಕೆಗೆಟ್ಟು ಅಂದ್ರೆ ತನ್ನ ಹರಕೆ ಇನ್ನು ಬೇಕು 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 ಅನ್ನೋದೆಲ್ಲ ನಿವಾರಣೆ ಆಗಿ ಯಾವತ್ತು ನಮಗೆ ಸದಾಚಾರದಲ್ಲಿ ನೆಲೆಗೊಳ್ಳುತ್ತಿದ್ವಿ. ಪರಿಮಳ ಅಂದ್ರೆ ಹೊರೆದ ಪರಿಮಳ ಸ್ಥಿರವಾಗಬಲ್ಲದೆ. ಅದು ಸುಮ್ಮನೆ ಏನೋ ಗಂಧ ಮೆತ್ತೀವಿ ಅಂತ ಲಿಂಗಕ್ಕೆ ಗಂಧ ಮೆತ್ತಿದ್ರೆ ಅದು ಸ್ಥಿರ ಆಗುತ್ತಾ? ಸಾಧ್ಯವಿಲ್ಲ. ಆದ್ರಿಂದ ಆ ಥರ ಆಡಂಬರದ ಪೂಜೆಯನ್ನು ಮಾಡಬೇಡಿ. ಆವಾಗ ಹೇಳ್ತಾಳೆ ಗುರುಗಳು, ಒಪ್ಪಲ್ಲ, ಎಲ್ರಿಗೂ ಸಂತೋಷ ಆಗುತ್ತೆ. ಆಮೇಲೆ ಅದು ಹೇಳ್ತಾಳೆ, ನೀವು ದೀಪ ಆರತಿ ಮಾಡೋ ನೆಪದಲ್ಲಿ ಬೇಕಾದಷ್ಟು ಎರಿತಾ ಇದ್ರಿ, ತುಪ್ಪ ಏನು ಸಾವಿರಾರು ದೀಪಗಳನ್ನು ಹಚ್ಚಿದ್ರಿ. ಹೌದು, ಪರಮಾತ್ಮನಿಗೆ ನಾವು ನೈವೇದ್ಯ ಅರ್ಪಿಸ್ಬೇಕಲ್ಲ, ಅದನ್ನ ತುಪ್ಪದ ಆರತಿಯನ್ನು ಎತ್ತಿದ್ರೆ ಪರಮಾತ್ಮ ಸಂತೋಷ ಪಡ್ತಾನೆ, ನಮ್ಗೆ ಆಶೀರ್ವಾದ ಮಾಡ್ತಾನೆ. ನಮ್ಮ ಗುರುಗಳು ಹೇಳ್ತಾನೆ. ಆವಾಗ ಮಾದೇವಕ್ಕೆ ಹೇಳ್ತಾನೆ, ನಿತ್ಯ ತೃಪ್ತಂಗೆ ನೈವೇದ್ಯದ ಹಂಗೇತಕ್ಕೆ, ಸುರಾಳ ನಿರಾಳಂಗೆ ಮಜ್ಜನದ ಹಂಗೇತಕ್ಕೆ, ಸ್ವಯಂ ಜ್ಯೋತಿರ್ಮಯಂಗೆ ದೀಪಾರಾಧನೆ ಹಂಗೇತಕ್ಕೆ. ಅಂದರೆ ನಾವಿಲ್ಲಿ ತಿಳ್ಕೋಬೇಕು, ಈ ಪರಮಾತ್ಮ ಅಂತಂದ್ರೆ ನಿತ್ಯ ತೃಪ್ತ. ಅವನು ಪೂಜೆ ಮಾಡತಕ್ಕಂಥದ್ದು, ನೈವೇದ್ಯ ಹಿಡಿತಕ್ಕಂಥದ್ದು ನಮ್ಮ ಮನಸ್ಸು ಒಂದು ಕೃತಜ್ಞತೆಯಿಂದ ಇರಲಿ ಪರಮಾತ್ಮನಿಗೆ ಅನ್ನೋ ಕಾರಣಕ್ಕೆ ಹೊರತು ಅವನು ಹಸ್ಕೊಂಡಿದ್ದಾನೆ ಅಂತಲ್ಲ. ಹಸ್ಕೊಂಡಿದ್ದಾನೆ ಅಂತ ನೈವೇದ್ಯವನ್ನು ಹಿಡಿದ್ರೆ ಅಥವಾ ತಿನ್ನು ಅಂತ ಒತ್ತಾಯ ಮಾಡಿದ್ರೆ, ಆಮೇಲಿಂದ ಏನೀಗ ಕೋಡೂರು ಕೊಡಗು ಹಾಲು ಕುಡಿಸಿದ್ಲು, ಅದನ್ನ ಹೇಳ್ಕೊಂತ ಬಂದಾರೆ. ಆ ಲಿಂಗದ ರೂಪದಲ್ಲಿ ಎದ್ದು ಬಂದೇನು ಹಾಲು ಕುಡ್ದಿಲ್ಲ ಪರಮಾತ್ಮ, ಎಂದು ಹಾಲು ಕುಡಿಯಲ್ಲ. ಅವತ್ತು ಕುಡ್ದಿದ್ರೆ ಇವತ್ತು ಯಾಕೆ ಕುಡಿತಾ ಇಲ್ಲ? ಅವತ್ತು ಕುಡ್ದಿದ್ರೆ ಇವತ್ತು ಕುಡಿಬೇಕಾಗಿತ್ತಲ್ಲ. ಮತ್ತೆ ಅವತ್ತೊಂದು ದೇವರು ಇವತ್ತೊಂದು ದೇವರು ಬೇರೆ ಬೇರೆ ಏನಾ? ಇಲ್ಲ. ನಮ್ಮಲ್ಲೂ ಕೋಡೂರು ಕೊಡಗಿಸ್ತಂತ ಭಕ್ತಿವಂತರು ಮಕ್ಕಳು ಇಲ್ಲ ಅಂತಲ್ಲ, ಇದರೆ. ಪುರಾಣಕಾರರು ಇಂಥವನ್ನ ಕಲ್ಪಿಸಿ 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 ಬರೀತಾರೆ. ನಿತ್ಯ ತೃಪ್ತಂಗೆ ನೈವೇದ್ಯದ ಹಂಗೇತಕ್ಕೆ ಅವನು ಪರಮಾತ್ಮ ನಿತ್ಯ ತೃಪ್ತ, ಎಲ್ಲವನ್ನೂ ಕೊಟ್ಟಿದ್ದಾನೆ, ಅವನು ಹೊಟ್ಟೆನೇ ಇಲ್ಲ, ಅವನಿಗೆ ನಾನು ನೈವೇದ್ಯ ಮಾಡ್ತೀನಿ. ಸುರಾಳ ನಿರಾಳಂಗೆ ಮಜ್ಜನದ ಹಂಗೇತಕ್ಕೆ, ಸ್ವಯಂ ಜ್ಯೋತಿರ್ಮಯಂಗೆ ದೀಪಾರತಿಯ ಹಂಗೇತಕ್ಕೆ. ಅವನು ಜ್ಯೋತಿ ಸ್ವರೂಪ, ಅಂಥವನಿಗೆ ಏನು ದೀಪದ ಬೆಳಗ್ಗೆ ಪ್ರಯೋಜನ ಏನು? ಎಲ್ಲ ಜನರಿಗೂ ಸಂತೋಷ ಆಗತ್ತೆ. ಮಹಾದೇವಿಕನ ಮಾತನ್ನು ಕೇಳಿ ಎಲ್ಲ ಜನರಿಗೂ ಸಂತೋಷ ಆಗತ್ತೆ. ಗುರುಗಳು ಹೇಳ್ತಾರೆ, ಅಯ್ಯೋ ಏನ್ ಮಾತಾಡ್ತೀಯವ ತಾಯಿ, ಕಾಲ ಕೆಟ್ಟೋಯ್ತು. ಈಗಿನ ಮಕ್ಕಳಿಗೆ ನಮ್ಮ ಮಹತ್ವ ಗೊತ್ತಾಗಲಿಲ್ಲ, ಈ ಪೂಜೆಯ ಮಹತ್ವ ಗೊತ್ತಿಲ್ಲ, ಬರೇ ಹಿರಿಯರನ್ನ ನಿಂದಿಸೋದು ಅಷ್ಟೇ ಗೊತ್ತು ಅಂತ ಅವ್ರು ಸಿಟ್ಟು ಮಾಡ್ಕೊಂತಾರೆ. ಆಗ ಮಹಾದೇವಿಕ ಹೇಳ್ತಾರೆ, ಗುರುಗಳೇ ನಿಮ್ಮನ್ನ ನಾನು ನಿಂದಿಸ್ತಾ ಇಲ್ಲ, ಬಸವಣ್ಣನವರ ಕಡೆ ಬಸವಣ್ಣವರ ದರ್ಶನಕ್ಕಾಗಿ ಹೊರಟಿದ್ದೀನಿ ಅಂತ ಹೇಳ್ತಾ ಇದ್ದೀರಾ. ಅದಕ್ಕೆ ನಾನು ಅನುಭವ ಮಂಟಪದಲ್ಲಿ ಕಲಿತ ಕೆಲವು ಮಾತುಗಳನ್ನು ನಿಮಗೆ ಹೇಳಿದ್ದೀನಿ. ನಿಮಗೆ ಇಷ್ಟ ಆದರೆ ಅದನ್ನು ತೆಗೆದುಕೊಳ್ಳಿ, ನಿಮಗೆ ನೋವಾಗಿದ್ದರೆ ನಮ್ಮನ್ನು ಕ್ಷಮ ಮಾಡ್ರಿ ಅಂತೇಳಿ ಮಹಾದೇವಿಕ ಎದ್ದು ಜಂಗಮನ ಜೊತೆಗೆ ಹೊರಟು ಬಿಡ್ತಾನೆ. ಮತ್ತೆ ಹೀಗೆ ಆ ಗುರುಗಳಿಗೂ ಗೌಡರಿಗೂ ಹೇಳ್ತಾರೆ ಮಹಾದೇವಿಕ, ಗೌಡ್ರೆ ನೀವು ಯಾವುದನ್ನ ಆಚರಿಸ್ಬೇಕು ಯಾವುದನ್ನ ಆಚರಿಸಬಾರದು ಅಂತಕ್ಕಂಥದ್ದನ್ನ ಸತ್ಯವನ್ನು ತಿಳ್ಕೊಂಡು ಆಚರಣೆ ಮಾಡಿ. ಹಣ ಇದೆ, ದೇವರು ಸಾಹುಕಾರಕ್ಕೆ ಕೊಟ್ಟಿದ್ದಾನೆ, ಶ್ರೀಮಂತರಾಗಿದ್ದೀವಿ ಅಂತೇಳಿ ತಿಳ್ಕೊಂಡು ಅಥವಾ ಹೆಸರು ಬರುತ್ತೆ ಅಂತ ಹೇಳಿ ಇಂಥ ಆಡಂಬರದ ಪೂಜೆ ಮಾಡೋದ್ರಿಂದ ನಿಮಗೇನು ಲಾಭ ಇಲ್ಲ. ಇಂಥ ಗುರುಗಳು ನಿಮ್ಮಂಥ ಶಿಷ್ಯರು ಸೇರಿದರೆ ನಮ್ಮ ಶರಣರು ಹೇಳ್ತಾರೆ, ಬಳ್ಳಿ ಗುರುಡರು ಸೇರಿ ಹಳ್ಳವರು ಬಿದ್ದಂತೆ. ವಚನದಲ್ಲಿ ಬರ್ತದ. ಅಂದ್ರೆ ನಡೆಸುವವನಿಗೂ ಕಣ್ಣಿಲ್ಲ, ನಡೆಯುವವನಿಗೂ ಕಣ್ಣಿಲ್ಲ, ಮತ್ತೆ ಇಬ್ರು ಬೀಳ್ತಾರೆ. ಮತ್ತೆ ಹಾಗೆ ಗುರು ಶಿಷ್ಯರಾದಂಥವರು ಸನ್ಮಾರ್ಗದಲ್ಲಿ ಇರಬೇಕಾದ್ರೆ ಒಬ್ರಿಗಾದ್ರೂ ವಿಮರ್ಶಾ ಪ್ರಜ್ಞೆ, ಜ್ಞಾನ, ಆಚಾರ, ಸದಾಚಾರ ಇರಬೇಕು ಅನ್ನುವಂಥ ಮಾತನ್ನು ಹೇಳಿ
ಮಹಾದೇವಿಯಕ್ಕ ಅಲ್ಲಿಂದ ನಿರ್ಗಮಿಸ್ತಾಳೆ. ಹೀಗೆ ಮಹಾದೇವಿಯಕ್ಕ ಹೋದಡೆಯಲ್ಲೆಲ್ಲ ಜ್ಞಾನದ ಬೆಳಕನ್ನ, ಭಕ್ತಿಯ ಅಮೃತವನ್ನ ನೀಡ್ತಾ 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 ಹೋಗ್ತಾ ಇದ್ದಾರೆ. ಹೀಗೆ ಒಂದು ಊರು, ಆ ಊರಿಗೆ ಪ್ರವೇಶ ಮಾಡಬೇಕು ಅಂತ ಇರ್ತಾರೆ. ಸಂಜೆ ಆಗೋದಕ್ಕೆ ಇನ್ನೊಂದು 2 ಘಳಿಗೆ ಇದೆ. ದೂರದಿಂದಲೇ ಒಂದು ದೊಡ್ಡ ಮಠದ ಆಕಾರದಲ್ಲಿರ್ತಕ್ಕಂಥ ಒಂದು ಕಟ್ಟಡ ಕಾಣಿಸುತ್ತೆ. ಹೋಗ್ತಾರೆ, ಅಲ್ಲಿ ಹೋಗಿ ಒಳಗಡೆ ವಿಚಾರಿಸ್ತಾರೆ, ನಮಗೆ ಇಲ್ಲಿ ಉಳಿಲಿಕ್ಕೆ ಅವಕಾಶ ಇದೆಯಾ? ಮಹಾದೇವಕ್ಕೆ ಅದನ್ನು ಇಷ್ಟಪಡ್ತಾರೆ, ಯಾಕೆ ಊರು ಹೊರಗಿರ್ತದೆ ಪೂರ, ಇಲ್ಲಿ ಉಳ್ಕೊಂಡ್ರೆ ಶಾಂತವಾಗಿರುತ್ತೆ, ನಾವಿಲ್ಲೇ ಇವತ್ತು ಉಳಿದು ಬೇಕಾದ್ರೆ ಧರ್ಮ ಪ್ರಸಾರಕ್ಕಾಗಿ ನಾವು ಊರಿಗೆ ಹೋಗೋಣ, ಇಲ್ಲೇ ಉಳಿಯೋಣ ಅಂತೇಳಿ ಮಹಾದೇವಕ್ಕೆ ಅಪೇಕ್ಷೆ ವ್ಯಕ್ತಪಡಿಸ್ತಾನೆ. ಸರಿ, ಹೋಗ್ತಾರೆ. ಮಹಾದೇವಕ್ಕನೊಂದಿಗೆ ಇದ್ದಂತಹ ಜಂಗಮರು ಹೋಗಿ ಅಲ್ಲಿ ಮಠದಲ್ಲಿ ಕೇಳ್ಕೊಂಡು ಬರ್ತಾರೆ. ಮಠಾಧೀಶರು ಅವಧೂತರ ಪರಂಪರೆಯವರು, ಅವ್ರಿಗೂ ಕೂಡ ಮಧ್ಯಮ ವಯಸ್ಸು ದಾಟ್ತಾ ಇರ್ತಾರೆ. ಅವರು ಹೀಗೆ ಕಲ್ಯಾಣದಿಂದ ಒಬ್ರು ಅಮ್ಮವ್ರು ಬಂದಿದ್ದಾರೆ ಅನ್ನೋದನ್ನು ಕೇಳಿ ಬಹಳ ಸಂತೋಷ ಆಯಿತು. ಅವರು ಒಪ್ಪಿಗೆ ಕೊಡ್ತಾರೆ. ಜೋಳಿಗೆಗಳನ್ನೆಲ್ಲ ಇಟ್ಟು ಧರ್ಮ ಪ್ರಸಾದಕ್ಕೆ ಒಳಗಡೆ ಹೋಗಿ ಧರ್ಮ ಪ್ರಸಾದ ಮಾಡಿ ಸಂಜೆ ಹೊತ್ತಿಗೆ ಮಠಕ್ಕೆ ಬರ್ತಾರೆ. ಕತ್ಲಾಗಿದೆ, ಬರ್ತಾರೆ ಮಠಕ್ಕೆ. ಹೋಗುವಾಗಿದ್ದಂಥ ಚಿತ್ರಣ ಇವಾಗ ತುಂಬ ಪೂರ ಬೇರೆನೇ ಆಗಿದೆ. ಗುರುಗಳು ಶಿಷ್ಯರು 4-6 ಜನ, ಒಂದು 10-6 ಜನ ಸೇರ್ಕೊಂಡಿದ್ದಾರೆ. ಎಲ್ಲರ ಮುಂದೆ ತಾಳ, ಸುರಪಾತ್ರೆ ಗೊತ್ತಾಯ್ತಲ್ಲ, ಕುಡಿತದ ಪಾತ್ರೆಗಳು ಮತ್ತು ಚಿಲುಮೆಗಳು ಸೇರ್ತಕ್ಕಂಥದ್ದು, ಗಾಂಜಾ ಸೇರ್ತಕ್ಕಂಥ ಚಿಲುಮೆಗಳು. ಎಲ್ಲರೂ ಏನು ಸೇದೋದು, ಕುಡಿಯೋದು, ಭಜನೆ ಮಾಡೋದು, ತಾಳ ಜೋರಾಗಿ ಹಾಕುವಂತ ಆನಂದ ಪಡ್ತಾ ಇದ್ರು. ಆಮೇಲೆ ಮಹಾದೇವಕ್ಕನಿಗೆ ಆಶ್ಚರ್ಯ ಆಯಿತು. ಹೋಗುವಾಗ ಏನೂ ಇರಲಿಲ್ಲ, ಇದೇನಪ್ಪ ಇಂಥ ಮಠದಲ್ಲಿ ಉಳ್ಕೊಂಡ್ಬಿಟ್ಟಿದೀವಲ್ಲ. ಆದ್ರೂ ಮಹಾದೇವಕ್ಕೆ ಹೆದರೋದಿಲ್ಲ, ಧೈರ್ಯವಾಗಿ ಹೋಗಿ, ಏನು ಗುರುಗಳೇ ಇದೆಲ್ಲ? ಅವ್ರಿಗೆ ಕರೀತಾರೆ ಇವರೇನೆ. ಬರ್ರಿ ಇವ್ರು ಬಂದ್ರಲ್ಲ, ಬರ್ರಿ ಭೂರಿ ಬ್ರಹ್ಮಾನಂದ ಗೊತ್ತಾಯ್ತಲ್ಲ, ಭೂರಿ ಬ್ರಹ್ಮಾನಂದ, ಇದ್ರ ಸವಿ ನೀವು ಸ್ವಲ್ಪ ನೋಡ್ಬನ್ನಿ ಅಂತ. ಅವಾಗ ಮಹಾದೇವಕ್ಕೆ ಹೇಳ್ತಾರೆ, ಎಂತ ಅನಾಚಾರ ಮಾಡ್ತಾ ಇದ್ದೀರಾ ಗುರುಗಳೇ, ಎಂತ ಅನಾಚಾರ ಮಾಡ್ತಾ ಇದ್ದೀರಾ? ಇದು ಭೂರಿ ಬ್ರಹ್ಮಾನಂದನ್ನ ದುಶ್ಚಟದಲ್ಲಿ ಬಿದ್ದು ಈ ಏನು ಮಾಡಬಾರ್ದಂತ ಕೆಲಸವನ್ನೆಲ್ಲ ಮಾಡ್ತಾ ಇದನ್ನೇ ಬ್ರಹ್ಮಾನಂದ. ತಾಯಿ, ಅವನು ಹೇಳ್ತಾನೆ, ನಾನು ಹಾಲು ಕುಡ್ದಿರೋಷ್ಟು ನೀನು ನೀರು ಕುಡ್ದಿಲ್ಲ, ಕುಡಿದ್ಬಿಟ್ಟಿದ್ದಾನೆ, ಮತ್ತಲ್ಲಿದ್ದಾನೆ, ಸೇರ್ತಾ ಇದ್ದಾನೆ, ನೋಡುವಂತ ತಡಿ, ಈಗ ನಾವೇ ಸಾಕ್ಷಾತ್ ಶಿವಸ್ವರೂಪಿಗಳಾಗ್ತೀವಿ ಅಂತೇಳಿ ತಾಳ ತಗೊಂಡು ಎದ್ದು ಬ್ರಹ್ಮಾನಂದ ತಗೊಂಡ್ ಕೈ ಅಂತ ಏನ್ ಶುರು ಮಾಡ್ತಾರಪ್ಪ. ಓಂ ನಮ ಶಿವಾಯ, ಶಿವಾಯ ನಮೋ, ಓಂ ನಮ ಶಿವಾಯ. ಕುಡ್ದಿದ್ದು ಮತ್ತೆ ಕುಡಿಯೋದು, ತಾಳ ಹಾಕೋದು, ಭಜನೆ ಮಾಡೋದು, ಕುಡಿಯೋದು. ಮಹಾದೇವಕ್ಕನಿಗೆ ಹೊಟ್ಟೆ ತುಳಸ್ದಂಗೆ ಆಗ್ಬಿಡುತ್ತೆ. ಕೊನೆಗೆ ನೋಡ್ದ ನಮ್ಮ ಭಜನೆಯ ರೀತಿಯನ್ನ. ಆಗ ಮಹಾದೇವಿಯಕ್ಕ ಒಂದು ವಚನ ಹೇಳ್ತಾರೆ, ಬಹಳ ಅದ್ಭುತವಾದ ವಚನ ಅದು, ನಾವು ನೀವೆಲ್ಲ ತಿಳ್ಕೋಬೇಕಾದಂತಹ ವಚನ. ಹೇಳ್ತಾರೆ, ರತ್ನದ ಸಂಕೋಲೆಯಾದರೆ ಬಂಧನವಲ್ಲವೇ, ರತ್ನದ ಸಂಕೋಲೆಯಾದರೆ ಬಂಧನವಲ್ಲವೇ, ಮುತ್ತಿನ ಬಲೆ ಬಂಧನವಲ್ಲವೇ, ಹೊನ್ನಿನ ಕತ್ತಿ ಚಿನ್ನದ ಕತ್ತಿಯಲ್ಲಿ ತಲೆಯ ಹೊಯ್ದರೆ ಸಾಯದಿಪ್ಪರೆ, ಚನ್ನಮಲ್ಲಿಕಾರ್ಜುನಯ್ಯ ಲೋಕದ ಭಜನೆಗೆ ಜನನ ಮರಣ ತಪ್ಪುವುದೇ, ಭಾವಬಂಧನ ಬಿಡುವುದೇ. ಆವಾಗ ಗುರುಗಳು ಹೇಳ್ತಾರೆ, ನಿನಗಿನ್ನೂ ದೇಹ ಭಾವನೆ ಹೋಗಿಲ್ಲ, ನಿಜವಾಗಿ ಶಿವ ಒಲಿತಕ್ಕಂಥದ್ದು ನಮಗೇನೆ, ನಾವೇ ನಿಜವಾದ ಶಿವನ ವಾರಸುದಾರರು, ನಾವು ಬ್ರಹ್ಮಸ್ವರೂಪಿಗಳು ಅಂತಾರೆ. ಆವಾಗ ಮಹಾದೇವಕ್ಕೆ ಕೇಳ್ತಾರೆ, ಅವಧೂತರೇ, ಎಂಥ ಮಾನವ ಜನ್ಮವನ್ನ ಕೇವಲ ಕುಡಿದು ಸೇದಿ ಮತ್ತಿನಲ್ಲಿ ಹಾಳು ಮಾಡಿಕೊಳ್ತಾ ಇದ್ದೀರಲ್ಲ, ಬ್ರಹ್ಮಸ್ವರೂಪರು ಅಂತ ಅಂದ್ರಲ್ಲ ನೀವು, ಹಾಗಾದ್ರೆ ಬ್ರಹ್ಮನ ಸರ್ವ ವ್ಯಾಪಕತ್ವ, ಬ್ರಹ್ಮನ ಸರ್ವಜ್ಞತ್ವ ನಿಮ್ಗೇನಾದ್ರೂ ಅಳವಟ್ಟಿದೆಯೇ ಅಂತ ಕೇಳ್ತಾನೆ. ಆವಾಗ ಹೇಳ್ತಾಳೆ, ನೋಡಿ, ನೀವು ದೇವರ ಹೆಸರಿನಲ್ಲೇ ಪಾನಮತ್ತರಾಗ್ರಿ, ಮದ್ಯಪಾನ ಮಾಡ್ರಿ, ದೇವರ ಹೆಸರಿನಲ್ಲೇ ಗಾಂಜಾ ಸೇದ್ರಿ,
ಅಥವಾ ದೇವರ ಹೆಸರು ಹೇಳದೇನೆ ಸೇರಿದ್ರೆ ನಿಮ್ಮ ಆರೋಗ್ಯ ಕೆಡೋದಂತೂ ಸತ್ಯ. ನಿಮ್ಮ ನೀತಿ ಗುಣ ಎಲ್ಲವನ್ನೂ ಕೆಡಿಸಿಕೊಂಡು ನೀವು ಜೀವನವನ್ನೇ ಹಾಳು ಮಾಡ್ಕೊಳ್ತಾ ಇದ್ದೀರಾ. ಈ ಮಾನವ ಜನ್ಮ ಮತ್ತೆ ಮತ್ತೆ ಬರುವಂತಹದ್ದಲ್ಲ. ಚಿನ್ನದ ಕತ್ತಿಯಿಂದ ತಲೆ ಹೊಡ್ಕೊಂಡ್ರೆ ನೀವು ಬದುಕ್ತೀರಾ? ಚಿನ್ನದ ಕತ್ತಿಯಿಂದ ಏನಾದರೂ ಬದುಕಿಸುತ್ತಾ? ಇಲ್ಲ. ದೇವರ ಹೆಸರಿನಲ್ಲಿ ಎಂದೂ ಅನಾಚಾರವನ್ನು ಮಾಡಬಾರ್ದು. ಅದರಿಂದ ನಿಮ್ಮ ಉದ್ಧಾರ ಸಾಧ್ಯವಿಲ್ಲ. ಈಗಲೂ ಇದ್ದಾರೆ ದೇವರ ಹೆಸರಿನಲ್ಲಿ ಮಾಡಬಾರ್ದ ಕೆಲಸ ಮಾಡ್ತಾರೆ, ಮಾಡಬಾರ್ದ ಕೆಲಸ. ಅಂತ ಕೆಲಸಗಳಿಗೆ ತೀರ್ಥಕ್ಷೇತ್ರಗಳು ಪ್ರಸಿದ್ಧಿಯಾಗಿ ಹೋಗಿದ್ದಾರೆ. ಕೆಲವು ಕಳ್ಳರು, ಕಾಕರು, ಮೋಸಗಾರರು, ವಂಚಕರು ತೀರ್ಥಕ್ಷೇತ್ರಗಳಲ್ಲೇ ಜಾಸ್ತಿ ಜನ ಇದ್ದು ಬಿಡ್ತಾ ಇದ್ದಾರೆ. ಅಂತದ್ದು ಆಗಬಾರ್ದು. ಮಹಾದೇವಿಕ ಅವ್ರಿಗೆ ಹೇಳಿದಾಗ ಅವರಿಗೆ ಮಹಾದೇವಿಕನ ತೇಜಸ್ಸು, ಮಹಾದೇವಿಕನ ಮಾತಿನಲ್ಲಿದ್ದಂತಹ ಜ್ಞಾನವನ್ನು ಅರ್ಥ ಮಾಡಿಕೊಂಡು ಓಡಿ ಬಂದು ದೀರ್ಘ ಏನು ಶಿರಸಾಷ್ಟಾಂಗ ನಮಸ್ಕಾರ ಮಾಡಿಬಿಡ್ತಾನೆ. ಕ್ಷಮಿಸು ತಾಯಿ, ನನ್ನ ಜೀವನ ನಾನು ಮೊದಲು ಅವನು ಹೇಳಿರ್ತಾನೆ, ನಾನು ನಿನ್ನಂಗೆ ಬಹಳ ಹೇಳ್ತಿದ್ದವ, 3 ಹೊತ್ತು ಜಳಕ ಮಾಡ್ತಿದ್ದೆ, ತಾಸುಗಟ್ಟಲೆ ಪೂಜೆ ಮಾಡ್ಕೊಂತಿದ್ದೆ. ನನಗೆ ಬ್ರಹ್ಮಜ್ಞಾನ ಸಿದ್ಧಿ ಆದ್ಮೇಲೆ ಅವನ್ನೆಲ್ಲ ಬಿಟ್ಬಿಟ್ಟೆ ಅಂತ. ಆವಾಗ ಹೇಳ್ತಾರೆ, ಆ 3 ಹೊತ್ತು ಜಳಕ ಮಾಡೋದು ತಪ್ಪು, ಗೊತ್ತಾಯ್ತಲ್ವ? ಆಮೇಲೆ ಪೂರ ನನಗೆ ಜ್ಞಾನ ಆಗಿದೆ ಅಂತ ಜಳಕನೇ ಬಿಟ್ಬಿಡೋದು, ಅದು ತಪ್ಪು. ಎರಡೂ ಅತಿ. ಅದಕ್ಕೆ ಒಂದು ಮಾತು ಹೇಳ್ತಾರೆ, ಗೊತ್ತಿರ್ಬೇಕು ನಿಮಗೆ, ಅತಿ ಸರ್ವತ್ರ ವರ್ಜಯೇತ್. ಎಲ್ಲೇ ಅತಿಯನ್ನು ಎಲ್ಲೂ ಅತಿ ಮಾಡಬೇಡಿ. ಅಷ್ಟೇ ಅಲ್ಲ, ನಿಮಗೆ ಕನ್ನಡದಲ್ಲಿ ಹೇಳ್ತಿರಲ್ಲ, ಅತಿಯಾದ್ರೆ ಅಮೃತನು ವಿಷನೇ, ಮಿತವಾಗಿದ್ರೆ ವಿಷನು. ಮತ್ತೆ ಈ ಡಾಕ್ಟರ್ಗಳು ನಿಮ್ಗೆ ಏನ್ ಕೊಡ್ತಾರೆ? ವಿಷನೇ. ಅದು ಮಿತವಾಗಿ ಕೊಡ್ತಾರೆ ಅಂತ ನಿಮ್ಗೆ ಒಂಚೂರು ಕಡಿಮೆ ಆದಂಗೆ ಆಗುತ್ತೆ. ಅದನ್ನೇ ನೀವು ಅಮೃತ ತಿಳ್ಕೊಂಡ್ಬಿಡ್ತೀವಿ. ಅದು ಡ್ರಗ್ಸ್, ಅವೆಲ್ಲ ಡ್ರಗ್ಸ್. ಅದಕ್ಕೆ ಅತಿಯಾದರೆ ಅಮೃತನು ವಿಷನೇ. ಆದ್ರಿಂದ ಇನ್ಮೇಲೆ ಎರಡನ್ನೂ ಬಿಡಿ, ಮಧ್ಯಮ ಮಾರ್ಗದಲ್ಲಿ ನಡೀರಿ. ಅಂದರೆ ಎಷ್ಟು ಬೇಕೋ ಅಷ್ಟು ಆಚರಣೆಯನ್ನು ನಡೆಸ್ಕೊಳ್ಳಿ ಮತ್ತು ಜನ ಎಲ್ಲರೂ ನಿಮ್ಮನ್ನು ಅನುಸರಣೆ ಮಾಡೋ ಹಾಗೆ ಬದುಕ್ರಿ ಅಂತ ತಿಳ್ಕೊಂಡು ಮಹಾದೇವಿಯಕ್ಕ ಉಪದೇಶ ಮಾಡಿದಾಗ ಗುರುಗಳ ಪರಿವರ್ತನೆಯಾಗಿ ಮಹಾದೇವಿಯಕ್ಕನಿಂದಲೇ ದೀಕ್ಷೆ ಪಡ್ಕೊಳ್ತಾರೆ. ಲಿಂಗ ದೀಕ್ಷೆಯನ್ನು ಪಡ್ಕೊಂಡು ಸನ್ಮಾರ್ಗಿಗಳಾಗಿ ನಡೀತಾ ಇದ್ದಾರೆ. ಮಹಾದೇವಿಯಕ್ಕ ಸಿಕ್ಕವರಿಗೆ, ಅವರು ಬಯಸಿ ಬಂದಂಥ ಅವರಿಗೆ ಉಪದೇಶವನ್ನು ಮಾಡ್ತಾ ಜೊತೆಗೆ ಅವ್ರ ಜೊತೆ 4-6 ಜನ ಜಂಗಮರು ಕೂಡ ಹೊರಟಿದ್ರಲ್ಲ, ಅವ್ರಿಗೆಲ್ಲ ಸತ್ಪಥವನ್ನು ಹೇಳ್ತಾ ಮುಂದೆ 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 ಸಾಗ್ತಾ ಇದ್ದಾರೆ. ನಾಳೆ ಇನ್ನು 2 ಘಟನೆಗಳನ್ನು ನೋಡಿ ಶ್ರೀಗಿರಿಯ ಆರೋಹಣೆ ಅಂದರೆ ಶ್ರೀಶೈಲ ಏರೋದಕ್ಕೆ ಶುರು ಮಾಡ್ತಾರೆ. ಪ್ರಾಯಶಃ ನಾಳೆ ಅದು ಬರ್ಬೋದು ಅಂತ ಕಾಣುತ್ತೆ ಪ್ರಸಂಗ, ನಾಳೆ ನಾಡದಲ್ಲಿ. ಇನ್ನು ಸೋಮವಾರ ತನಕ ಈ ಪ್ರವಚನ ಕಾರ್ಯಕ್ರಮ ನಡೆಯುತ್ತೆ. ಮಂಗಳವಾರ ದಿವಸ ಸುಮ್ಮನೆ ನಿಮಿತ್ತ ಮಾತ್ರ ಅಷ್ಟೇ, 2 ನುಡಿ ಇಂಥವಲ್ಲ, 2 ಮಾತು ಹೇಳಿ 2 ನುಡಿ ಹೇಳು, ಮಹಾದೇವಿಯಕ್ಕಂದೊಂದು ವಚನ ಹೇಳಿ ಮುಗಿಸ್ಬಿಡೋದು. ಅವತ್ತೇ ಅಂದರೆ ಸೋಮವಾರ ದಿವಸ ಅಮಾವಾಸ್ಯೆ ಕಾರ್ಯಕ್ರಮ, ಅಲ್ಲಿ ಮನಗುಂಡಿಯಲ್ಲೂ 11 ಗಂಟೆಗೆ ಅಮಾವಾಸ್ಯೆ ಕಾರ್ಯಕ್ರಮ ಇರುತ್ತೆ. ಈ ಸಾರಿ ಬಹಳ ವಿಶೇಷವಾದಂಥ ಕಾರ್ಯಕ್ರಮ ಇಟ್ಕೊಂಡಿದ್ದೀವಿ. ಅರಿವಿನ ಮಾರಿ ತಂದೆ, ನೀವು ಅವರ ಹೆಸರು ಕೇಳೇ ಇಲ್ಲ ಬಹಳ ಜನ. ಅರಿವಿನ ಮಾರಿ ತಂದೆ ಅದ್ಭುತವಾದ ವಚನಕಾರರು. ಅವರು ಕೂಡ 110 ವಚನಗಳು ಸಿಕ್ಕಿದೆ ಅವ್ರದ್ದು. ಅವ್ರ ಬಗ್ಗೆ ಕೂಡ ಬರೆದಿದ್ದೀನಿ, ನನ್ನ ಪುಸ್ತಕದಲ್ಲಿ ಅವ್ರ ಬಗ್ಗೆ ಬರೆದಿದ್ದೀನಿ. ಅವ್ರದ್ದು ಆಚರಣೆ ಇದೆ ಈ ಸಾರಿ. ಒಬ್ಬರು ವೈಎಂ ಯಾಕೊಳ್ಳಿ ಅಂತೇಳಿ ಪ್ರಿನ್ಸಿಪಾಲ್ ಸವದತ್ತಿ ತಾಲೂಕಿಂದ ಉಪನ್ಯಾಸ ಮಾಡಲಿಕ್ಕೆ ಬರ್ತಾ ಇದ್ದಾರೆ. ಮತ್ತು ಬೇರೆ ಬೇರೆ ಅತಿಥಿಗಳು ವಿವೇಕಾನಂದ ಯೂತ್ ಮೂವ್ಮೆಂಟ್ನ ಜಯಂತ್ ಅವರು ಬರ್ತಾ ಇದ್ದಾರೆ. ಇನ್ವಿಟೇಷನ್ ನಿಮಗೆಲ್ಲ ಮುಟ್ಟಿಸ್ತಾರೆ, ಕೆಲವರಿಗೆಲ್ಲ ವಾಟ್ಸಪ್ಪಲ್ಲಿ ಬಂದಿರಬೇಕು. ನೀವೆಲ್ಲ ಯಾರ್ಯಾರಿಗೆ ಸಾಧ್ಯವೋ ಅಲ್ಲಿಗೆ ಬನ್ನಿ. ಸಂಜೆ ಅವತ್ತು ಏನು ಸೋಮವಾರ ದಿವಸ ಭಾಳ ವಿಶೇಷವಾದ ಕಾರ್ಯಕ್ರಮ. ಅವತ್ತು ಮಹಾದೇವಿಕ ಲಿಂಗೈಕ್ಯ ಆಗೋ ಸಂದರ್ಭ, ಅಂದರೆ ಕದಲಿವನದಲ್ಲಿ ಮುಟ್ಟಿ ಜೊತೆಗೆ ನಮ್ಮ ಮಕ್ಕಳು ವಿಶೇಷವಾದ ಉತ್ಸಾಹದಿಂದ ಕಾಯ್ತಾ ಇರ್ತಕ್ಕಂಥ ಬಹುಮಾನ ವಿತರಣೆ ಕೂಡ ಅವತ್ತೇ ಆಗುತ್ತೆ. ಬಹುಮಾನ ವಿತರಣೆ ಮತ್ತು ಬಹುಮಾನ ಘೋಷಣೆ ಆಗಿ ಮಾಡಿ ವಿತರಣೆಯನ್ನು ಮಾಡಿಬಿಡ್ತೀವಿ ಅವತ್ತು ಸೋಮವಾರ ದಿವಸ. 9 ಜನ ಮಕ್ಕಳು ಬಹುಮಾನಿತರಾಗಿರ್ತಾರೆ. ಜೊತೆಗೆ ಬಾಕಿಯವ್ರಿಗೂ ಕೂಡ ನಮ್ಮ ಪ್ರವಚನ ಸೇವಾ ಸಮಿತಿಯವರು ಭಾಗವಹಿಸಿದ ಎಲ್ಲ ಮಕ್ಕಳಿಗೂ
ಒಂದು ಸಮಾಧಾನಕರವಾದಂಥ ಬಹುಮಾನವನ್ನು ಕೊಡಬೇಕು ಅಂತೇಳಿ ಅಪೇಕ್ಷೆ ಪಟ್ಟಿದ್ದಾರೆ. ತುಂಬ ಚೆನ್ನಾಗಿ ವಚನಗಳನ್ನು ಬರೆದಿದ್ದೀರಾ. ಇಷ್ಟು ಮೊದಲನೇ ವರ್ಷಕ್ಕೇನೆ ಒಬ್ಬೊಬ್ಬರು 50 ವಚನ, 25 ವಚನ, 30 ವಚನ, 40 ವಚನ ಭಾಗವಹಿಸಿದವರು 50-60 ಜನ ದತ್ತತ್ರ ಭಾಗವಹಿಸಿದ್ದೀರಾ ಅಂತಂದರೆ ತುಂಬ ಸಂತೋಷ ಆಯಿತು. ಇನ್ಮೇಲೆ ಪ್ರತಿ ವರ್ಷ ಮಾಡೋಣ. ಬರೀ ಪ್ರತಿ ವರ್ಷ ಒಂದ್ಸಾರಿ ಅಲ್ಲ, ಬಸವ ಜಯಂತಿಗೂ ಕೂಡ ಮಾಡೋಣ. ಬಸವ ಜಯಂತಿ ಆವಾಗ ದೊಡ್ಡ ಪ್ರಮಾಣದಲ್ಲಿ ಮಾಡೋಣ. ಅಂದರೆ ತಾಲೂಕು ಮಟ್ಟದಲ್ಲಿ, ಜಿಲ್ಲಾ ಮಟ್ಟದಲ್ಲಿ ಹೀಗೆ ವಚನ ಸ್ಪರ್ಧೆಯನ್ನು ಮಾಡೋಣ ಅಂತ ತಿಳ್ಕೊಂಡು ಹೇಳ್ತಾ, ಇನ್ನು ಬಸ್ಸಿಗೆ 3 ಬಸ್ ಸಂಪೂರ್ಣ ಆಗಿದೆ ಶ್ರೀಶೈಲ ಯಾತ್ರೆದು. ಈಗ 4ನೇ ಬಸ್ಗೂ ಕೂಡ ಈಗಾಗಲೇ ನಮ್ಮ ಭಜನಾ ತಂಡದವರು ಹೇಳ್ತಿದ್ದಾರೆ, ಇಲ್ಲ ನಮ್ಗೆ 10 ಜನ ನಾವು ಬರ್ತೀವಿ, ನಮ್ಗೆ ಅವಕಾಶ ಮಾಡಿಕೊಟ್ಟೇ ಕೊಡಬೇಕು, ನೀವು ಬರೀ 10 ಜನ ಬರಬೇಡ್ರಪ್ಪ, ನಿಮ್ಮ ಜೊತೆ ಒಬ್ಬೊಬ್ಬರನ್ನ ಕರ್ಕೊಂಡು 30 ಜನ ಮಾಡ್ಕೊಂಡು ಬಂದ್ಬಿಡಿ, ಗೊತ್ತಾಯ್ತಲ್ಲ. 49 ಜನಕ್ಕೂ ನಾವು ಕರ್ಕೊಂಡು ಹೋಗ್ತೀವಿ, 4ನೇ ಬಸ್ ಮಾಡ್ಕೊಡ್ತೀವಿ, ತೊಂದರೆ ಇಲ್ಲ. ನಮ್ಮ ಅಶೋಕ್ ಮಹಾರಾಜ ಹೇಳ್ತಿದ್ರು ಗುಂಡುಬಾವಿ, ಇಲ್ಲ ನಮ್ದು ಒಂದು 5 ಸೀಟ್ ಬರ್ಬೋದ್ರಿ ಅಂತ ಹೇಳಿ. ಅದಕ್ಕೆ ಇನ್ನೂ ನಾಳೆ ಒಂದು ದಿವಸ ಅವಕಾಶ ಮಾಡಿಕೊಡೋಣ. ನಾಳೆ ನಾಡಿದ್ದು ಕೊನೆ ಬಸ್ ಯಾವುದು, ಅಲ್ಲಮಪ್ರಭು ಬಸ್ಸಾ? ಅಲ್ಲಮಪ್ರಭು ಬಸ್ಸಿಗೂ ಅವಕಾಶ ಮಾಡಿಕೊಡ್ತೀವಿ. ಆದಷ್ಟು ಬೇಗ ಅಂದರೆ ಬಸ್ಸಿಗೆ, ಯಾಕಂದರೆ ಬಸ್ ಬುಕ್ ಮಾಡ್ಬೇಕಾಗತ್ತೆ ನಾವು ಮುಂಚೆನೆ. ಈಗಾಗಲೇ 3 ಬಸ್ ಬುಕ್ ಮಾಡಿದ್ದೀವಿ, ಈಗ 4ನೇ ಬಸ್ಸು ಬುಕ್ ಮಾಡ್ಬೇಕಂದ್ರೆ ಮೊದಲೇ ಹೇಳಿದಾರೆ ಅವರು. ಆದ್ದರಿಂದ ಆದಷ್ಟು ಬೇಗ ನೀವು ಹೆಸರು ಕೊಟ್ಟರೆ 4ನೇ ಬಸ್ಸು ಕೂಡ ಬಿಡೋಣ. ಅಲ್ಲಿ ಮಂತ್ರಾಲಯದಲ್ಲಿ, ಮಹಾನಂದಿಯಲ್ಲಿ, ಶ್ರೀಶೈಲದಲ್ಲಿ ಪ್ರಸಾದದ ವ್ಯವಸ್ಥೆ ಮತ್ತು ಬೆಳಗಿನ ತಿಂಡಿ ಇಂದ ಹಿಡ್ಕೊಂಡು ರಾತ್ರಿ ಪ್ರಸಾದದವರೆಗೆ ವ್ಯವಸ್ಥೆ ಮಾಡೋದಕ್ಕೆಲ್ಲ ಪ್ಲ್ಯಾನ್ ಮಾಡ್ಕೊಂಡಿದ್ದೀವಿ. ಗದಗಿನ ತೋಂಟದಾರ್ಯ ಮಠಕ್ಕೂ ಕೂಡ ಕರ್ಕೊಂಡು ಹೋಗ್ತೀವಿ ಮೊದಲನೇ ದಿನ. ಬರುವಾಗ ಸಾಧ್ಯವಾದರೆ ಕೊಪ್ಪಳದ ಗವಿಮಠ ತೋರಿಸ್ಕೊಂಡು ಬರ್ತೀವಿ. ಹೀಗೆ ನಿರಂತರವಾಗಿ ನಾವು ಅಲ್ಲಿ ಎಲ್ಲೆಲ್ಲಿ ಜಾಗ ಸಿಗುತ್ತೋ ನೋಡಲಿಕ್ಕೆ ಅವಕಾಶ ಮಾಡಿಕೊಡ್ತಾ ಇದ್ದೀವಿ. ನೀವೆಲ್ಲರೂ ಕೂಡ ಅದಕ್ಕೆ ಆದಷ್ಟು ಬೇಗ, ಇನ್ನು ತಡ ಮಾಡಬೇಡಿ, ಇನ್ನೊಂದು ಬಸ್ಸಿಗೆ ಬೇಗ ಹೆಸರು ಬರೆಸಿ ಅಂತ ತಿಳ್ಕೊಂಡು ಹೇಳ್ತಾ ಇಲ್ಲಿಗೆ ಇವತ್ತಿನ ಕಾರ್ಯಕ್ರಮವನ್ನು ಮುಕ್ತಾಯ ಮಾಡ್ತಾ ಇದ್ದೀವಿ. ಮತ್ತು ನಾಳೆ ಸರಿಯಾದ ಸಮಯಕ್ಕೆ ಬನ್ನಿ. ಮತ್ತು ಲಿಂಗ ವಿಭೂತಿ ಯಾರಿಗೆ ಬೇಕು ಮಠದಲ್ಲಿ ಸಿಗುತ್ತೆ, ಬಂದು ಮಹಾಮನೆ ಒಳಗಡೆ ತಗೋಬಹುದು ಅಂತ ತಿಳ್ಕೊಂಡು ಹೇಳ್ತಾ ನನ್ನ ಮಾತುಗಳನ್ನು ಮುಗಿಸ್ತಾ ಇದ್ದೀನಿ. ಸರ್ವರಿಗೂ ಶರಣ. ಇಲ್ಲಿವರೆಗೆ ಪರಮ ಪೂಜ್ಯ